ದೇವರೇ, ನೀನೇ ನನ್ನ ದೇವರು. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕುಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ವವನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹಾರಿಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಭ್ರಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಪರಮ ಪವಿತ್ರ ತಂದೆಯೇ, ಎಲ್ಲ ಮಹಿಮೆಯು ನಿನಗೊಬ್ಬನಿಗೆ ಸಲ್ಲಲಿ. ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ನಿನ್ನ ಪ್ರಸನ್ನತೆ ಇರಲಿದ್ದೇ. ಕೀರ್ತನೆ 25:4 ನಿನ್ನ ವಾಕ್ಯವು ಹೇಳುತ್ತದೆ, ನಿನ್ನ ಮಾರ್ಗಗಳನ್ನು ನನಗೆ ತಿಳಿಸು, ನಿನ್ನ ದಾರಿಯಲ್ಲಿ ನಾನು ನಡೆಯುವಂತೆ ಮಾಡು. ತಂದೆಯಾದ ದೇವರೇ, ಸರ್ವಶಕ್ತನೇ, ಈಗ ನಾವು ಕೇಳುವ ನಿನ್ನ ವಾಕ್ಯದಿಂದ ನಮ್ಮ ಹೃದಯಗಳನ್ನು ಶುದ್ಧಗೊಳಿಸು ಮತ್ತು ನಿನ್ನ ಕೃಪೆಯಿಂದ ನಾವು ಮುಂದೆ ಸಾಗುವಂತೆ ಮಾಡು. ಈ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಮಾಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ವಂದನೆ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ನಂದೇವರೇ, ಆಶ್ಚರ್ಯದಿಂದ ತುಂಬಿ ನಿನ್ ಸೃಷ್ಟಿಯ ಮಹತ್ವ ಕಾಣುವೆ. ನಕ್ಷತ್ರಗಳು, ಗುಡುಗುವ ಮಿಂಚುಗಳು, ಆಕಾಶ ಮಂಡಲ ನಿನ್ ಶಕ್ತಿಯ ತೋರ್ವದು. ನನ್ಮನವೇ ಹಾಡು ಯೇಸು ಒಡೆಯನು. ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ಮನವೇ ಹಾಡು ಯೇಸು ಒಡೆಯನು. ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನಂದೇವರೇ, ನಂದೇವರೇ, ಆಶ್ಚರ್ಯದಿಂದ ತುಂಬಿ ನೀ ಸೃಷ್ಟಿಯ ಮಹತ್ವ ಕಾಣುವೆ. ನಕ್ಷತ್ರಗಳು, ಗುಡುಗುವ ಮಿಂಚುಗಳು, ಆಕಾಶ ಮಂಡಲ ನಿಶಕ್ತಿಯ ತೋರ್ವದು. ನನ್ಮನವೇ ಹಾಡು ಯೇಸು ಒಡೆಯನು. ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ಮನವೇ ಹಾಡು ಯೇಸು ಒಡೆಯನು. ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ತಂದೆಯ ನೋಡು, ಮಗನನ್ನೇ ಉಳಿಸದೆ ನನಗಾಗಿ ಸಾಯಲು ಕಳುಹಿಸಿದನು. ಶಿಲುಬೆಯ ಮೇಲೆ ನನ್ ಪಾಪದ ಭಾರ ಹೊತ್ತು ರಕ್ತ ಸುರಿಸಿ ನನ್ ಪಾಪ ತೊಳೆದನು. ತಂದೆಯ ನೋಡು, ತಂದೆಯ ನೋಡು, ಮಗನನ್ನೇ ಉಳಿಸದೆ ನನಗಾಗಿ ಸಾಯಲು ಕಳುಹಿಸಿ
ಶಿಲುಬೆಯ ಮೇಲೆ ನನ್ ಪಾಪದ ಭಾರ ಹೊತ್ತು ರಕ್ತ ಸುರಿಸಿ ನನ್ನ ಪಾಪ ತೊಳೆದನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ದೇವರೇ ಆಶ್ಚರ್ಯದಿಂದ ತುಂಬಿ ನಿನ್ ಸೃಷ್ಟಿಯ ಮಹತ್ವ ಕಾಣುವೆ. ನಕ್ಷತ್ರಗಳು ಗುಡುಗುವ ಮಿಂಚುಗಳು ಆಕಾಶ ಮಂಡಲ ನಿನ್ ಶಕ್ತಿಯ ತೋರುವುದು. ನನ್ನ ದೇವರೇ, ನನ್ನ ದೇವರೇ ಆಶ್ಚರ್ಯದಿಂದ ತುಂಬಿ ನಿನ್ ಶಕ್ತಿಯ ಮಹತ್ವ ಕಾಣುವೆ. ನಕ್ಷತ್ರಗಳು ಗುಡುಗುವ ಮಿಂಚುಗಳು ಆಕಾಶ ಮಂಡಲ ನಿನ್ ಶಕ್ತಿಯ ತೋರುವುದು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ.
ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೆ ನಿಮಗೆ ಆರಾಧನೆ. Hallelujah. Thank you, Jesus. ಸ್ತೋತ್ರ ನಿಮಗೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನೆಲ್ಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿನಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿಮಗಾಗಿ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನೀನಲ್ಲದೆ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ
ಸರ್ವಶಕ್ತನು ಆಳುವನು. ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ಕುರಿಮರಿಯು ಯೋಗ್ಯನು. ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ಕುರಿಮರಿಯು ಯೋಗ್ಯನು. ಸರ್ವಶಕ್ತನು ಆಳುವನು. ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ಕುರಿಮರಿಯು ಯೋಗ್ಯನು. ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ಕುರಿಮರಿಯು ಯೋಗ್ಯನು. ಸರ್ವಶಕ್ತನು ಆಳುವನು. ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧ ಶುದ್ಧ ಸರ್ವಶಕ್ತ ಕುರಿಮರಿಯು ಯೋಗ್ಯನು. ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ಕುರಿಮರಿಯು ಯೋಗ್ಯನು. Hallelujah, hallelujah, hallelujah. ಸರ್ವಶಕ್ತನು ಆಳುವನು.
ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವಾ ದೇವ ಕುರಿಮರಿಯು ಯೋಗ್ಯನು ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವಾ ದೇವ ಕುರಿಮರಿಯು ಯೋಗ್ಯನು ಆಮೆನ್. ಯೇಸುವೇ ಸ್ತೋತ್ರ. ಹಾಲೆಲೂಯ. ಕರ್ತನಾದ ದೇವರೇ, ನಿಮಗೆ ಸ್ತೋತ್ರಗಳು. ಕರ್ತನೆ, ಇವತ್ತು ನಿಮ್ಮ ಈ ವಾಕ್ಯವನ್ನು ಆಲಿಸುವ ಎಲ್ಲರ ಮೇಲೆ ನಿಮ್ಮ ಕೃಪೆಯನ್ನು ತೋರಿರಿ. ನಿಮ್ಮ ಕೃಪೆಯಿಂದ ಬಿಡುಗಡೆಯನ್ನು ನೀಡಿರಿ ತಂದೆಯೇ. ದೇವರ ಭಯವೇ ಜ್ಞಾನದ ಆರಂಭವೆಂದು ದೇವರ ವಾಕ್ಯ ಹೇಳುತ್ತದೆ. ಆದರೆ ಆ ಜ್ಞಾನವು ನಿನ್ನ ವಾಕ್ಯದ ಮುಖಾಂತರ ಹಾಗೂ ಪವಿತ್ರಾತ್ಮನ ಆಧಾರದಿಂದ ಲಭಿಸುತ್ತದೆ. ಹೇಗೆ ಪೇತ್ರನು ಕರ್ನೇಲಿಯಸನ ಮನೆಯಲ್ಲಿ ಸುವಾರ್ತೆಯನ್ನು ಬೋಧಿಸುವಾಗ ಪವಿತ್ರಾತ್ಮನು ಇಳಿದನೋ, ಅದೇ ರೀತಿ ಪವಿತ್ರಾತ್ಮನ ಅಭಿಷೇಕ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್. ಇವತ್ತಿನ ಬೆಳಿಗ್ಗೆಯ ದೇವರ ವಾಕ್ಯವನ್ನು ಯಾರೆಲ್ಲ ಕೇಳಿದ್ದೀರಿ ಮತ್ತು ಯಾರಿಗೆಲ್ಲ ನೆನಪಿದೆ? ನಾವು ಕೇಳಿದೆವು. ಅಪೊಸ್ತಲರ ಕೃತ್ಯದಲ್ಲಿ ಅಧ್ಯಾಯ 27 ವಾಕ್ಯ 30. ನಾವಿಕರು ಆ ಹಡಗನ್ನು ಹೇಗೆ ಬಿಟ್ಟು ಹೋಗಲು ಭಾವಿಸುತ್ತಾರೆಂದು. ಆ ಹಡಗು ಬಿರುಗಾಳಿಗೆ ತುತ್ತಾದಾಗ ನಾವಿಕರು ಆ ಹಡಗನ್ನು ಬಿಟ್ಟು ಬಿಡುತ್ತಾರೆ. ಕೀರ್ತನೆ 62 ವಾಕ್ಯ 11 ಹೇಳುತ್ತದೆ, ದೇವರು ಒಂದು ಸಲ ಹೇಳಿದರು, ನಾನು ಎರಡಾವರ್ತಿ ಹೇಳಿದ್ದನ್ನೇ ಕೇಳಿದೆನು. ಆಮೆನ್. ಕೆಲವೊಮ್ಮೆ ದೇವರ ವಾಕ್ಯವನ್ನು ಎರಡನೇ ಸಲ ಕೇಳುವುದು ಬಹಳ ಒಳ್ಳೆಯದು. ದೇವರ ವಾಕ್ಯ ಹೇಳುತ್ತದೆ, ಅಪೊಸ್ತಲರ ಕೃತ್ಯ ಅಧ್ಯಾಯ 27 ವಾಕ್ಯ 30ರಲ್ಲಿ, ಆದರೆ ನಾವಿಕರು ಮುಂಭಾಗದಲ್ಲಿ ಲಂಗರುಗಳನ್ನು ಹಾಕಬೇಕೆಂಬುವ ನೆವದಿಂದ ದೋಣಿಯನ್ನು ಸಮುದ್ರದಲ್ಲಿ ಇಳಿಸಿ ಹಡಗನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತಿದ್ದರು. ಇಲ್ಲಿ ನಾವಿಕರು ಹಡಗಿನಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದರು. ಹೇಗೆ? ಲಂಗರುಗಳನ್ನು ಹಾಕಬೇಕೆಂಬುವ ನೆವನದಿಂದ. ಹಡಗು ಬಿರುಗಾಳಿಗೆ ತುತ್ತಾಗಿದೆ ಮತ್ತು ನಾವಿಕರು ಆ ಹಡಗನ್ನು ಬಿಟ್ಟು ಬಿಡುತ್ತಾರೆ. ನಿಮ್ಮ ಕ್ರಿಶ್ಚಿಯನ್ ಜೀವನದ ಪ್ರಯಾಣದಲ್ಲಿ ನೀವು ಕೆಲವು ಬಿರುಗಾಳಿಗಳನ್ನು ಎದುರಿಸುತ್ತಿರುವಾಗ ಹಡಗನ್ನು ಬಿಟ್ಟು ಬಿಡುವ ಆಯ್ಕೆಯು ನಿಮಗಿಲ್ಲ. ಯಾಕೆಂದರೆ ಪೌಲನು ದೇವರ ವಾಕ್ಯದಲ್ಲಿ ಹೇಳುತ್ತಾನೆ, ಒಂದು ವೇಳೆ ಅವರು ಬಿಟ್ಟು ಹೋದರೆ ಅವರೂ ಉಳಿದ ನಾವಿಕರು
ನಾಶವಾಗುತ್ತಾರೆಂದು. ನೀವು ಹಡಗಿನ ಹೊರಗೆ ಹೋಗಲು ಸಾಧ್ಯವಿಲ್ಲ. ನಿಮ್ಮನ್ನು ಹಡಗಿನೊಳಗೇನೆ ಕಂಡುಕೊಳ್ಳಬೇಕು. ಇಲ್ಲಿ ಪೌಲ ಮತ್ತು ನಾವಿಕರಿಗೆ ನಿಜವಾದ ಹಡಗು ಹಾಗೂ ಹಡಗಿನ ಪ್ರಯಾಣ. ಆದರೆ ನಮಗೆ ಇಲ್ಲಿ ಶಿಷ್ಯತ್ವ, ಸಹಭಾಗಿತ್ವ ಮತ್ತು ಆರಾಧನೆ ಹಾಗೂ ಉಸ್ತುವಾರಿತ್ವ. ಹೌದು, ಅಲ್ಲಿ ಶಿಷ್ಯತ್ವ, ಸಹಭಾಗಿತ್ವ ಇದೆ. ನಾವು ಸಹಭಾಗಿತ್ವಕ್ಕೆ ಜೊತೆ ಸೇರಬೇಕು. ಯಾವುದೇ ಹೋರಾಟಗಳಿರಲಿ, ಯಾವುದೇ ಬಿರುಗಾಳಿಯನ್ನು ನೀವು ಎದುರಿಸುತ್ತಿರಬಹುದು, ನೀವು ತಪ್ಪದೆ ಆರಾಧನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹೌದಲ್ಲವೇ? ನಿಮ್ಮ ಆರಾಧನೆಯನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಆರಾಧನೆಯ ಸ್ಥಳದಿಂದ ನೀವು ತಪ್ಪಿಸಿಕೊಂಡು ಹೋಗುವಂತಿಲ್ಲ. ಆರಾಧನೆಯ ಸ್ಥಳದ ಹೊರಗೆ ನೀವು ಬದುಕುಳಿಯುವಂತಿಲ್ಲ. ಸಹಭಾಗಿತ್ವದ ಸ್ಥಳದ ಹೊರಗೆ ನೀವು ಬದುಕಿ ಉಳಿಯುವಂತಿಲ್ಲ. ನೆವಣಗಳನ್ನು ಕೊಟ್ಟು ಸಹಭಾಗಿತ್ವದ ಹೊರಗೆ ಉಳಿಯಲು, ತಪ್ಪಿಸಿಕೊಳ್ಳಲು ಪ್ರಯತ್ನಿಸಬೇಡಿ. ಹೌದು, ಶಿಷ್ಯತ್ವದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಬೇಡಿ. ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದರು, ಸರಿಯಲ್ಲವೇ? ನಾವು ಏನನ್ನು ಕೇಳಿದೆವು, ನಾವು ಏನನ್ನು ನೋಡಿದೆವು, ನಾವು ಏನನ್ನು ಅನುಭವಿಸಿದೆವು, ಅದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆಂದು ಉತ್ತರಿಸಿದರು. ಹೌದು, ಆದುದರಿಂದ ಅವರ ಹಿಂದೆ ಹೋಗುವುದು, ಹಿಂಬಾಲಿಸುವುದಿದೆ. ಆಗ ಆತನು ನಿಮ್ಮ ಜೀವನವನ್ನು ಪರಿವರ್ತಿಸುತ್ತಾನೆ. ಆಮೆನ್. ಹಾಗೂ ಅಲ್ಲಿ ಉಸ್ತುವಾರಿತ್ವವಿದೆ. ನಿಮಗೇನನ್ನು ಒಪ್ಪಿಸಿದ್ದಾರೆ ಅದನ್ನು ಕಾಪಾಡುವುದರಲ್ಲಿ ನೀವು ವಿಶ್ವಾಸಿಗಳಾಗಿರಬೇಕು, ಸರಿಯಲ್ಲವೇ? ಆಮೆನ್. ಹಾಗೂ ತಪ್ಪಿಸಿಕೊಳ್ಳಲು ಯಾವಾಗಲೂ ನೆವನಗಳನ್ನು ಉಪಯೋಗಿಸಬೇಡಿರಿ. ಅದು ಆ ಮನುಷ್ಯನಿಗೆ ಅಪಾಯವನ್ನುಂಟು ಮಾಡುತ್ತದೆ. ಯಾವುದೇ ಥರದ ಬಿರುಗಾಳಿ ಇರಬಹುದು. ಯಾವಾಗಲೂ ಹಡಗಿನ ಒಳಗೆ ಇರಲು ಪ್ರಯತ್ನಿಸಿ. ಹಡಗೆಂಬ ಸಹಭಾಗಿತ್ವ, ಹಡಗೆಂಬ ಆರಾಧನೆ, ಹಡಗೆಂಬ ಶಿಷ್ಯತ್ವದಲ್ಲಿ ಹಾಗೂ ಹಡಗೆಂಬ ಉಸ್ತುವಾರಿತ್ವದಲ್ಲಿ. ಆಮೆನ್. ಹೋದ 2 ವಾರಗಳಲ್ಲಿ ನಾವು ಕೇಳಿದ್ದು ಪುತ್ರತ್ವ ಮತ್ತು ಬಾಧ್ಯತೆಯ ಬಗ್ಗೆ. ರೋಮಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 8 ವಾಕ್ಯ 18 ಮತ್ತು 19ರಲ್ಲಿ ಇಡೀ ಸೃಷ್ಟಿಯು ದೇವಪುತ್ರರು ಪ್ರತ್ಯಕ್ಷರಾಗುವುದಕ್ಕೆ ಕಾದುಕೊಂಡಿದೆ. ಹೌದು, ಇಡೀ ಸೃಷ್ಟಿ, ಅಲ್ಲಿ ನರಳಾಟವು, ಅತ್ಯಾಸಕ್ತಿಯು ಇಡೀ ಸೃಷ್ಟಿಯಲ್ಲಿ ನೋಡುತ್ತೇವೆ. ದೇವಪುತ್ರರು ಪ್ರತ್ಯಕ್ಷರಾಗುವ ಮೊದಲು ನೀವು ಏನೋ ಆಗಬೇಕು. ದೇವರ ಉದ್ದೇಶದಂತೆ ನೀವಾಗಬೇಕು. ನಿಮ್ಮ ಜೀವನದಲ್ಲಿ ದೇವರು ಏನನ್ನು ಉದ್ದೇಶಿಸಿದ್ದಾರೆ ಅದು ನೀವಾಗಬೇಕು. ಇಲ್ಲಿ ಪ್ರತಿಯೊಬ್ಬರು ಬಹಿರಂಗಗೊಳ್ಳುವುದನ್ನು ಇಷ್ಟಪಡುತ್ತಾರೆ. ಆದರೆ ಬಹಿರಂಗಗೊಳ್ಳುವುದಕ್ಕಿಂತ ಮೊದಲು ನೀವು ಏನೋ ಅಂದರೆ ದೇವರ ಉದ್ದೇಶದಂತಾಗಬೇಕು. ಆಮೆನ್. ಹಾಗೆಯೇ ಯೋಹನ ಅಧ್ಯಾಯ 17ರಲ್ಲಿ ಕೇಳಿದೆವು, ನಿಮ್ಮ ಮಗನನ್ನು ವೈಭವೀಕರಿಸಿರಿ, ಯಾಕೆಂದರೆ ಆತನು ನಿಮ್ಮನ್ನು ಮಹಿಮೆಪಡಿಸುತ್ತಾನೆ. ಹೌದು, ಆದುದರಿಂದ ಏನೋ ಆಗುವುದು, ಆತನ ವೈಭವ ಮತ್ತು ಶಕ್ತಿಯನ್ನು ಬಹಿರಂಗಪಡಿಸುವುದು. ದೇವರ ಪುತ್ರರು ಬಹಿರಂಗಗೊಳ್ಳುವುದು
ಮತ್ತು ಮಹಿಮೆ ಹೊಂದುವುದು. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ರೋಮಪುರದವರಿಗೆ ಅಧ್ಯಾಯ 8 ವಾಕ್ಯ 15ರಲ್ಲಿ ನಾವು ಕೇಳಿದೆವು, ನಾವು ಗುಲಾಮತ್ವದ ಆತ್ಮವನ್ನು ಹೊಂದಿಲ್ಲ, ಬದಲಿಗೆ ಪುತ್ರತ್ವದ ಆತ್ಮವನ್ನು ಹೊಂದಿದ್ದೇವೆ. ಆಮೆನ್. ನಾವು ಗುಲಾಮತ್ವದ ಆತ್ಮವನ್ನು ಹೊಂದಿಲ್ಲ, ಬದಲಿಗೆ ಪುತ್ರತ್ವದ ಆತ್ಮವನ್ನು ಹೊಂದಿದ್ದೇವೆ. ಯೋಹನ ಅಧ್ಯಾಯ 8 ವಾಕ್ಯ 35. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಆದರೆ ಮಗನು ಶಾಶ್ವತವಾಗಿ ಇರುತ್ತಾನೆ. ಆಮೆನ್. ಇಲ್ಲಿ ಯೋಹನ ಅಧ್ಯಾಯ 8 ವಾಕ್ಯ 35 ಹೇಳುತ್ತದೆ, ಮಗನು ಶಾಶ್ವತವಾಗಿ ಇರುವನು, ಆದರೆ ದಾಸನು ಶಾಶ್ವತವಾಗಿ ಇರುವುದಿಲ್ಲ. ಹೌದು, ದಾಸನು ಶಾಶ್ವತವಾಗಿ ಇರುವುದಿಲ್ಲ. ಒಂದು ದಿನ ಅವನು ಮನೆ ಬಿಟ್ಟು ಹೋಗಲೇಬೇಕು, ಆದರೆ ಮಗನು ಶಾಶ್ವತವಾಗಿ ಇರುವನು. ನೀವು ಪುತ್ರತ್ವದ ಜಾಗಕ್ಕೆ ಬರದ ಹೊರತು ನೀವು ಮನೆಯಲ್ಲಿ ಶಾಶ್ವತವಾಗಿರಲು ಸಾಧ್ಯವಿಲ್ಲ. ಸರಿಯಲ್ಲವೇ? ಆಮೆನ್. ಕೆಲವು ಬಿರುಗಾಳಿಗಳು ನಿಮ್ಮ ಜೀವನದಲ್ಲಿ ಬಂದವೆಂದು ಆ ಕಾರಣಕ್ಕಾಗಿ ನೀವು ಬಿಟ್ಟು ಬಿಡುತ್ತೀರಿ, ಆದರೆ ಮಗನು ಶಾಶ್ವತವಾಗಿ ಇರುವನು, ಆದರೆ ದಾಸನು ಶಾಶ್ವತವಾಗಿ ಇರುವುದಿಲ್ಲ. ಆಮೆನ್. ಎಫೆಸದವರಿಗೆ ಅಧ್ಯಾಯ 1 ವಾಕ್ಯ 18. ಆತನೇ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನ ಕರೆಯ ನಿರೀಕ್ಷೆಯು ಎಂಥದೆಂಬುದನ್ನು ಮತ್ತು ದೇವಜನರಲ್ಲಿರುವ ಆತನ ಸ್ವತ್ತಿನ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವರಾಗಬೇಕು. ಆಮೆನ್. ಹೌದು, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾಗಬೇಕು. ಹೌದು, ನಿಮ್ಮ ಸ್ವಾಸ್ಥ್ಯವನ್ನು ತಿಳಿಯಲು ನಿಮ್ಮಲ್ಲಿ ಏನಾದರೂ ಸಂಭವಿಸಬೇಕು. ಅದು ನಿಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕು, ಆ ಮಹಿಮಾತಿಶಯದ ಸ್ವಾಸ್ಥ್ಯವನ್ನು ತಿಳಿದುಕೊಳ್ಳಲು. ಆಮೆನ್. ನಾವು ಪುಸ್ತಕ ಆದಿಕಾಂಡದಲ್ಲಿ ನೋಡುವುದಾದರೆ, ಆದಿಕಾಂಡ ಅಧ್ಯಾಯ 25ರಲ್ಲಿ ನಿಮ್ಮ ಚಿರಪರಿಚಿತವಾದ ದೇವರ ವಾಕ್ಯ, ಅಲ್ಲಿ ಎಸೋವನೆಂಬವನ ಬಗ್ಗೆ ಬರೆದಿದೆ. ಅವನಿಗೆ ಶ್ರೀಮಂತ ಬಾಧ್ಯತೆ ಇತ್ತು, ಆದರೆ ಅವನ ತಿಳುವಳಿಕೆಯ ಮನೋನೇತ್ರವು ತೆರೆದಿರದೇ ಇರುವುದರಿಂದ ಆ ಶ್ರೀಮಂತ ಬಾಧ್ಯತೆಯ ಪ್ರಾಮುಖ್ಯತೆಯ ಅರಿವು ಅವನಿಗಿರಲಿಲ್ಲ. ಆಮೆನ್. ಆದಿಕಾಂಡ ಅಧ್ಯಾಯ 25 ವಾಕ್ಯ 30ರಿಂದ 32 ನಾವು ಓದಿದರೆ, ಅಲ್ಲಿ ಎಸೋವನು ಹೇಳುತ್ತಾನೆ, ಈ ಚೊಚ್ಚಲುತನದ ಬಾಧ್ಯತೆಯಿಂದ ಪ್ರಯೋಜನವೇನು? ಅವನಿಗೆ ಅದರ ತಿಳುವಳಿಕೆ ಇರಲಿಲ್ಲ, ಅವನಿಂದ ಗ್ರಹಿಸಲು ಅಸಾಧ್ಯವಾಯಿತು. ಹೌದು, ಅದನ್ನು ಗ್ರಹಿಸಲು ಅಸಾಧ್ಯವಾದ್ದರಿಂದ ಹಾಗೂ ಅದರ ತಿಳುವಳಿಕೆ ಅವನಿಗೆ ಇಲ್ಲದ ಕಾರಣ ಅದಕ್ಕೆ ಅವನು ಬೆಲೆ ಕೊಡುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಅವನು ತನ್ನ ಚೊಚ್ಚಲುತನದ ಹಕ್ಕನ್ನು ಸತ್ಸಾರ ಮಾಡಿದನು. ಎಸೋವನು ಅದನ್ನು ಸತ್ಸಾರ ಮಾಡಿದನು, ಅದಕ್ಕೆ ಬೆಲೆಯನ್ನು ಕೊಡಲಿಲ್ಲ. ನಿಮ್ಮ ತಿಳುವಳಿಕೆಯ ಮನೋನೇತ್ರವು ತೆರೆಯಲ್ಪಡದಿದ್ದರೆ, ಅದರ ಬೆಲೆಯನ್ನು ನೀವು ಅರಿತುಕೊಳ್ಳದೇ ಇದ್ದರೆ, ಚೊಚ್ಚಲುತನದ ಬಾಧ್ಯತೆಯನ್ನು ನೀವು ಗ್ರಹಿಸದಿದ್ದರೆ, ಅದನ್ನು ನೀವು ತುಂಬ ಸಣ್ಣದಾಗಿ ನೋಡುತ್ತೀರಿ. ಅದು ನಿಮಗೆ ಅತ್ಯಲ್ಪವಾಗಿರುತ್ತದೆ. ದೇವರ ವಾಕ್ಯಕ್ಕೆ, ದೇವರ ಆರಾಧನೆಗೆ ಸಹಭಾಗಿತ್ವಕ್ಕಿಂತ ನೀವು
ಬೇರೆ ಎಲ್ಲದಕ್ಕೂ ಹೆಚ್ಚಿನ ಬೆಲೆಯನ್ನು ಕೊಡುತ್ತೀರಿ. ಯಾಕೆಂದರೆ ಶ್ರೀಮಂತ ಚೊಚ್ಚಲುತನದ ಬಾಧ್ಯತೆಯು ಸರಿಯಾದ ತಿಳುವಳಿಕೆ ನಿಮಗಿರುವುದಿಲ್ಲ. ಆಮೇನ್. ನೀವದನ್ನು ಸತ್ಸಾರ ಮಾಡುತ್ತೀರಿ. ದೇವರಿಗೆ ನಿಮ್ಮಲ್ಲಿದ್ದ ಯೋಜನೆಯನ್ನು ನೀವು ಸತ್ಸಾರ ಮಾಡುತ್ತೀರಿ. ನೀವು ಅದಕ್ಕೆ ಬೆಲೆಯನ್ನು ಕೊಡುವುದಿಲ್ಲ. ದೇವರ ವಾಕ್ಯವು ಹೇಳುತ್ತದೆ, ಎಸೋವನು ತನ್ನ ಚೊಚ್ಚಲುತನದ ಹಕ್ಕನ್ನು ಸತ್ಸಾರ ಮಾಡಿದನು. ನಿಮ್ಮ ತಿಳುವಳಿಕೆಯ ಮನೋನೇತ್ರವು ತೆರೆಯಲ್ಪಡದೆ ನೀವು ಎಂದಿಗೂ ದೇವರು ನಿಮಗೆ ಕೊಟ್ಟುದಕ್ಕೆ ನೀವು ಬೆಲೆಯನ್ನು ಕೊಡುವುದಿಲ್ಲ. ನೀವು ಆತನಲ್ಲಿ ಎಂಥ ಶ್ರೀಮಂತಿಕೆಯನ್ನು ಹೊಂದಿದ್ದೀರೆಂದು. ಸರಿಯಲ್ಲವೇ? ಆಮೇನ್. ಆದಿಕಾಂಡ ಅಧ್ಯಾಯ 25 ವಾಕ್ಯ 32. ಏಸಾವನು ಆಗಲಿ ನನ್ನಂಥ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಹೌದು, ನೀವು ಎದುರಿಸುವ ಹಲವು ಸನ್ನಿವೇಶಗಳು ನಿಮಗೆ ಈ ಶ್ರೀಮಂತ ಬಾಧ್ಯತೆಗಿಂತ ಬೇರೆ ವಿಷಯಗಳು ಹೆಚ್ಚು ಪ್ರಾಮುಖ್ಯವೆಂದು ನೀವು ಭಾವಿಸುತ್ತೀರಿ. ಇದು ಎಸವನಿಗೆ ಹಸಿವು. ಹೌದು, ಇಲ್ಲಿ ಆ ಸನ್ನಿವೇಶವು ಕೊರತೆ ಅಂದರೆ ಹಸಿವು. ಅವನಿಗೆ ಚೊಚ್ಚಲುತನದ ಹಕ್ಕಿಗಿಂತ ಹಸಿವು ಮುಖ್ಯವೆಂದು ಕಂಡಿತು. ಆದುದರಿಂದ ಅವನು ಹೇಳುತ್ತಾನೆ, ನನ್ನಂಥ ಸಾಯುವವನಿಗೆ ಚೊಚ್ಚಲುತನದ ಹಕ್ಕಿನಿಂದ ಪ್ರಯೋಜನವೇನು ಎಂದನು. ವಾಕ್ಯ 33. ಆಗ ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಎಸೋವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಹೌದು, ಎಸೋವನು ತನ್ನ ಚೊಚ್ಚಲುತನದ ಹಕ್ಕನ್ನು ಮಾರಿಬಿಟ್ಟನು. ಸರಿಯಲ್ಲವೇ? ಎಸೋವನು ತನ್ನ ಚೊಚ್ಚಲುತನದ ಹಕ್ಕನ್ನು ಮಾರಿಬಿಟ್ಟನು. 1 ಅರಸು ಅಧ್ಯಾಯ 21 ವಾಕ್ಯ 1. ಇಲ್ಲಿ ನೀವು ಯಾಕೋಬನ ವಂಶಸ್ಥನನ್ನು ನೋಡುತ್ತೀರಿ. ಆನಂತರ ಸಂಭವಿಸಿದೇನೆಂದರೆ, ಇಸ್ರೇಲಿನಲ್ಲಿ ಸಮಾರ್ಯದ ಅರಸನಾದ ಆಹಾಬನ ಅರಮನೆಯ ಹತ್ತಿರ ಇಸ್ರೇಲಿನವನಾದ ನಾಬೋತನೆಂಬ ಮನುಷ್ಯನ ದ್ರಾಕ್ಷಿ ತೋಟವಿತ್ತು. ಆಹಾಬನು ನಾಬೋತನಿಗೆ, ನಿನ್ನ ದ್ರಾಕ್ಷಿ ತೋಟ ನನಗೆ ಕೊಡು, ಅದು ನನ್ನ ಅರಮನೆ ಹತ್ತಿರವಿರುವುದರಿಂದ ಅದನ್ನು ಕಾಯಿಪಲ್ಯದ ತೋಟವನ್ನಾಗಿ ಮಾಡಿಕೊಳ್ಳುವೆನು. ಅದಕ್ಕೆ ಬದಲಾಗಿ ನಿನಗೆ ಅದಕ್ಕಿಂತ ಉತ್ತಮವಾದ ತೋಟವನ್ನು ಕೊಡುತ್ತೇನೆ, ಅದು ಬೇಡವಾದರೆ ಕ್ರಯವನ್ನು ಕೊಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ನಾಬೋತನು ಆಹಾಬನಿಗೆ, ನಾನು ಪಿತ್ರಾರ್ಜಿತ ಸ್ವತ್ತನ್ನು ಮಾರದಂತೆ ಯೆಹೋವನು ನನ್ನನ್ನು ತಡೆಯಲೆಂದು ಉತ್ತರ ಕೊಟ್ಟನು. ಇಲ್ಲಿ ನೀವು ಯಾಕೋಬನ ವಂಶಸ್ಥನನ್ನು ನೋಡುತ್ತೀರಿ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಾಬೋತ್ ಎಂಬ ವ್ಯಕ್ತಿಯ ಬಗ್ಗೆ. ನಾಬೋತನು ಯಾರು? ಅವನು ಮನಸ್ಸೆ ಕುಲದವನು, ಯಾಕೋಬ ಸಂತತಿಯವನು ಹಾಗೂ ಯೋಸೇಫನ ಮಗನು. ಯಾಕೋಬನು ಚೊಚ್ಚಲುತನದ ಹಕ್ಕೇನೆಂದು ತಿಳಿದಿದ್ದನು. ಅವನು ಅದನ್ನು ಕ್ರಯಕ್ಕೆ ತೆಗೆದುಕೊಳ್ಳಲು ತಯಾರಿದ್ದನು. ಅವನು ಎಸಾವನ ಹಿಂದೆ ಹೋಗಿ ಅದನ್ನು ಮಾರುವಂತೆ ಕೇಳುತ್ತಾನೆ. ಎಸೋವನು ಹೇಳುತ್ತಾನೆ, ನಾನು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ, ನೀನು ತೆಗೆದುಕೋ ಅಂದನು. ಜನಾಂಗಗಳು ಹಾದು ಬಂದವು. ಯಾಕೋಬನ ಮಗ ಯೋಸೇಫ, ಯೋಸೇಫನ ಮಗ ಮನಸ್ಸೆ ಹಾಗೂ ಅವನ ವಂಶಸ್ಥನಾದ ಇಸ್ರೇಲಿನವನಾದ ನಾಬೋತ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾಬೋತನಿಗೆ ದ್ರಾಕ್ಷಿ ತೋಟವಿತ್ತು. ಆ ದ್ರಾಕ್ಷಿ ತೋಟವನ್ನು ಅವನಾಗಿ ಬೆಳೆಸಿದನೇ? ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಅವನಿಗೆ ಅದು ಪಿತ್ರಾರ್ಜಿತ ಹಕ್ಕಾಗಿ ದೊರೆತದ್ದೆಂದು. ಅದು ನಮಗೆ ಹೇಗೆ ತಿಳಿಯಿತು? ದೇವರ ವಾಕ್ಯ ಹೇಳುತ್ತದೆ. ನಾಬೋತನು ಹೇಳುತ್ತಾನೆ, ನನ್ನ
ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಾನು ಹೇಗೆ ಮಾರಲಿ? ಹೌದು, ಅವನು ಅಂದನು, ಪಿತ್ರಾರ್ಜಿತ ಆಸ್ತಿಯಾಗಿ ಪಡೆದುಕೊಂಡದ್ದನ್ನು. ಹಾಲೆಲೂಯ. ಇಲ್ಲಿಯವರೆಗೆ ನಿಮಗೆ ದೇವರ ವಾಕ್ಯ ಅರ್ಥವಾಯ್ತಲ್ಲವೇ? ಆಮೆನ್. ಅರಸನಾದ ಅಹಾಬನು ಈ ದ್ರಾಕ್ಷಿ ತೋಟದ ಹಿಂದೆ ಬಿದ್ದಿದ್ದಾನೆ. ಅವನು ಈ ದ್ರಾಕ್ಷಿ ತೋಟದಲ್ಲಿ ಏನೋ ವಿಶಿಷ್ಟತೆಯನ್ನು ನೋಡಿದ್ದಾನೆ. ಅರಸನಾದ ಅಹಾಬನು ಹೇಳುತ್ತಾನೆ, ನನಗೆ ನಿನ್ನ ದ್ರಾಕ್ಷಿ ತೋಟ ಬೇಕೆಂದು. ಆದರೆ ಇಲ್ಲಿ ನಿಮಗೆ ತಿಳಿದಿರಲಿ, ಅವನು ಅರಸನು. ಅವನಲ್ಲಿ ನೂರಾರು ಸಾವಿರಾರು ಎಕರೆ ತೋಟಗಳು ಇರಬಹುದು. ಸುತ್ತಮುತ್ತಲೂ ಅನೇಕ ಉತ್ತಮ ದ್ರಾಕ್ಷಿ ತೋಟಗಳಿವೆ. ಅದು ನಮಗೆ ಹೇಗೆ ತಿಳಿಯಿತು? ಅರಸನೇ ಹೇಳುತ್ತಾನೆ, ಇದಕ್ಕಿಂತ ಉತ್ತಮವಾಗಿರುವ ತೋಟವನ್ನು ನಿನಗೆ ಕೊಡುತ್ತೇನೆ. ಆದುದರಿಂದ ಅವನಲ್ಲಿ ಅನೇಕ ದ್ರಾಕ್ಷಿ ತೋಟಗಳಿವೆ. ಬೇರೆಲ್ಲ ಅನೇಕ ಆಸ್ತಿಗಳು ಅವನ ಸ್ವಾಧೀನದಲ್ಲಿವೆ. ಆದರೆ ಅಹಾಬನು ಯೋಚಿಸ್ತಾನೆ, ಈ ದ್ರಾಕ್ಷಿ ತೋಟದಲ್ಲಿ ಏನೋ ವಿಶಿಷ್ಟತೆ ಇದೆ. ಈ ತೋಟದಲ್ಲಿ ಆಶೀರ್ವಾದಗಳಿವೆ. ಈ ದ್ರಾಕ್ಷಿ ತೋಟದಲ್ಲಿ ಏನೋ ವಿಶೇಷತೆ ಇದೆ. ಆದುದರಿಂದ ಈ ಅರಸನಲ್ಲಿ ಅನೇಕ ಭೂಮಿ ಹಾಗೂ ದ್ರಾಕ್ಷಿ ತೋಟಗಳಿದ್ದರೂ ಅವನು ನಾಬೋತನಿಗೆ ಹೇಳುತ್ತಾನೆ, ನನಗೆ ನಿನ್ನ ಸ್ಥಳವನ್ನು ಮಾರಿಬಿಡು. ಸರಿಯಲ್ಲವೇ? ಹೌದು. ಆದರೆ ನಾಬೋತನು ಹೇಳುತ್ತಾನೆ, ನಾನು ಹೇಗೆ ನನ್ನ ಪಿತ್ರಾರ್ಜಿತ ಹಕ್ಕನ್ನು ಮಾರಲೆಂದು? ಅರಸನು ಹೇಳುತ್ತಾನೆ, ನಾನು ನಿನಗೆ ಇದಕ್ಕಿಂತ ಒಳ್ಳೆಯದಾದ ತೋಟವನ್ನು ನೀಡುತ್ತೇನೆ. ಒಂದು ವೇಳೆ ನಿನಗೆ ಸಮಾಧಾನವಿಲ್ಲದಿದ್ದರೆ ನೀನು ಹೇಳಿದ ಕ್ರಯವನ್ನು ನಾನು ನಿನಗೆ ನೀಡುತ್ತೇನೆಂದನು. ಅಹಾಬನು ಹೇಳುತ್ತಾನೆ, ನೀನು ಅದರ ಕ್ರಯವನ್ನು ಹೇಳು, ನಾನು ನೀಡುತ್ತೇನೆ. ನೀನು ಮಾರುವುದಾದರೆ ನಾನು ನಿನಗೆ ಅದರ ಬೆಲೆಯನ್ನು ನೀಡುತ್ತೇನೆ. ಅದಕ್ಕಿಂತ ಉತ್ತಮವಾದ ತೋಟವನ್ನು ನಾನು ನಿನಗೆ ನೀಡುತ್ತೇನೆ. ಆದರೆ ಈ ನಿನ್ನ ತೋಟ ನನಗೆ ಬೇಕು. ಅಹಾಬನು ದೇವರು ಅಬ್ರಹಾಮನಿಗೆ ನೀಡಿದ ಬಾಧ್ಯತೆಯ ಹಿಂದೆ ಇದ್ದಾನೆ. ಅವನು ನೋಡುತ್ತಾನೆ, ಈ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನೋ ವಿಶೇಷತೆ ಇದೆ. ಅದು ಬರೀ ಭೂಮಿ ಅಲ್ಲ, ಅದು ಬರೀ ನೆಲಕ್ಕಿಂತ ಏನೋ ಹೊರತಾಗಿದೆ. ಈ ದ್ರಾಕ್ಷಿ ತೋಟದಲ್ಲಿ ಏನೋ ವಿಶಿಷ್ಟತೆ ಇದೆ. ಹೌದು, ನಾಬೋತನ ತೋಟಗಾರಿಕೆಯ ಕೈಚಳಕವಲ್ಲ, ಆದರೂ ಏನೋ ವಿಶೇಷತೆ ಈ ಸ್ಥಳದಲ್ಲಿ ಇದೆ. ನನಗೆ ಈ ಸ್ಥಳವು, ಈ ದ್ರಾಕ್ಷಿ ತೋಟವು ಬೇಕು. ನಿಮ್ಮ ತಿಳುವಳಿಕೆಯ ಮನೋನೇತ್ರವು ತೆರೆಯಲ್ಪಡದೆ ನಿಮ್ಮ ಪಿತ್ರಾರ್ಜಿತ ಹಕ್ಕಿನ ಬೆಲೆಯು ನಿಮಗೆ ತಿಳಿಯದೇ ಇದ್ದರೆ ನಿಮ್ಮ ಶತ್ರುವು ಅದನ್ನು ಗುರುತಿಸಿಕೊಂಡು ಅದರ ಹಿಂದೆ ಬೀಳುತ್ತಾನೆ ಮತ್ತು ಅದಕ್ಕೋಸ್ಕರ ಎಷ್ಟು ಬೆಲೆಯನ್ನು ನೀಡಿ ತೆಗೆದುಕೊಳ್ಳಲು ತಯಾರಿರುತ್ತಾನೆ. ಆಮೆನ್. ಇಲ್ಲಿಯವರೆಗೆ ದೇವರ ವಾಕ್ಯ ನಿಮಗೆ ಅರ್ಥವಾಯಿತೆಂದು ಭಾವಿಸುತ್ತೇನೆ. ನಿಮ್ಮ ತಿಳುವಳಿಕೆಯ ಮನೋನೇತ್ರವು ತೆರೆಯಲ್ಪಡದೆ ದೇವರು ನಿಮಗೆ ಕೊಟ್ಟದನ್ನು ನೀವು ಗುರುತಿಸಿ ಅದಕ್ಕೆ ಸರಿಯಾದ ಬೆಲೆಯನ್ನು ನೀಡದೇ ಇದ್ದರೆ ಅದು ಆರಾಧನೆ ಆಗಿರಬಹುದು, ಸಹಭಾಗಿತ್ವ ಆಗಿರಬಹುದು, ಅದು ಆತನ ಜೊತೆಗಿನ ಹತ್ತಿರದ ಸಂಬಂಧವಾಗಿರಬಹುದು, ನೀವು ಕೇಳುವ ದೇವರ ವಾಕ್ಯವಾಗಿರಬಹುದು. ನೀವು ಅದಕ್ಕೆ ಸರಿಯಾದ ಬೆಲೆಯನ್ನು ತೆರೆದಿದ್ದರೆ ನಿಮ್ಮ ತಿಳುವಳಿಕೆಯು
ತೆರೆಯಲ್ಪಡದಿದ್ದರೆ ದೇವರು ನಿಮಗೆ ಕೊಟ್ಟ ಆ ಬಾಧ್ಯತೆಯನ್ನು ನೀವು ಸತ್ಸಾರ ಮಾಡುತ್ತೀರಿ ಮತ್ತು ನಿಮ್ಮ ಶತ್ರು ಬಂದು ಅದನ್ನು ಕದಿಯುತ್ತಾನೆ. ಯಾಕೆಂದರೆ ಅವನಿಗೆ ಅದರ ಬೆಲೆ ತಿಳಿದಿದೆ. ಅಹಾಬನು ಆ ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದ ವ್ಯತ್ಯಾಸವನ್ನು ತಿಳಿದುಕೊಂಡ. ಹೌದು, ಈ ಅರಸನು ಬಹಳವಾದ ಆಸ್ತಿ ಭೂಮಿ ಅವನಿಗಿದ್ದರೂ ಅವನು ಗಂಟು ಮೋರೆ ಮಾಡಿ ನಿರಾಶೆಯಿಂದ ನಿರುತ್ಸಾಹಗೊಂಡನು. ಎಲ್ಲಿಯವರೆಗೆ ಎಂದರೆ ರಾಣಿ ಬಂದು ಕೇಳುತ್ತಾಳೆ, ನಿನಗೇನಾಯಿತು? ಯಾಕೆ ಇಷ್ಟೊಂದು ನಿರಾಶೆಗೊಂಡಿದ್ದಿ? ನೀವು ದೇವರ ವಾಕ್ಯ ಓದುವುದನ್ನು ಮುಂದುವರಿಸಿದರೆ ನೀವು ಅಲ್ಲಿ ನೋಡುತ್ತೀರಿ. ರಾಣಿ ಬಂದು ಕೇಳುತ್ತಾಳೆ, ನೀನ್ಯಾಕೆ ಅಷ್ಟೊಂದು ನಿರುತ್ಸಾಹನಾಗಿ ನಿರಾಶೆ ಹೊಂದಿ ಇಲ್ಲಿ ಈ ರೀತಿ ಕುಳಿತುಕೊಂಡಿದ್ದಿ? ಯಾಕೆಂದರೆ ಶತ್ರುವಿಗೆ ದೇವರು ಕೊಟ್ಟ ಆ ಪಿತ್ರಾರ್ಜಿತ ಆಸ್ತಿಯನ್ನು ಸ್ವಾಧೀನ ಮಾಡಿಕೊಳ್ಳಲು ಅಸಾಧ್ಯವಾಯಿತು. ಅವನು ಅದನ್ನು ಮಾರುವಂತೆ ಮಾಡುವುದರಲ್ಲಿ ಸೋತನು. ಸರಿಯಲ್ಲವೇ? ಆಮೆನ್. ಜ್ಞಾನೋಕ್ತಿಗಳು ಅಧ್ಯಾಯ 23 ವಾಕ್ಯ 23. ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿಬಿಡಬೇಡ. ಆಮೆನ್. ನಿಮ್ಮ ನೆರೆಯವರಲ್ಲಿ ಹೇಳಿ, ಸತ್ಯವನ್ನು ಕೊಂಡುಕೋ, ಆದರೆ ಮಾರಿಬಿಡಬೇಡ. ಹೌದಲ್ಲವೇ? ಆಮೆನ್. ನಾಬೋತನಿಗೆ ಆ ಪಿತ್ರಾರ್ಜಿತ ಆಸ್ತಿಯ ಬೆಲೆಯು ತಿಳಿದಿತ್ತು. ಅದರ ಆತ್ಮಿಕ ಬೆಲೆಯನ್ನು ಆತ ಅರಿತುಕೊಂಡಿದ್ದ. ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಅವನು ಬೆಲೆಯನ್ನು ನೀಡಿದ್ದ. ಎಲ್ಲಿಯವರೆಗೆ ಎಂದರೆ ರಾಜನಿಗೂ ಸಹ ಅದನ್ನು ಕೊಡುವುದಿಲ್ಲವೆಂದು ಹೇಳುವಷ್ಟು ಧೈರ್ಯವನ್ನು ಹೊಂದಿದ್ದ. ಅವನಿಗೆ ಸರಿಯಾಗಿ ತಿಳಿದಿತ್ತು, ಹಾಗೆ ಹೇಳಿದರೆ ಅವನ ಜೀವಕ್ಕೆ ಅಪಾಯ ಉಂಟೆಂದು. ಆದರೂ ಅವನು ಹೇಳಿದ, ನಾನು ನನ್ನ ಪಿತ್ರಾರ್ಜಿತ ಆಸ್ತಿಯನ್ನು ರಕ್ಷಿಸುತ್ತೇನೆ. ಅವನು ಅದನ್ನು ಯಾಕಾಗಿ ಮಾಡಿದ? ಅವನಿಗೆ ಅದರ ಬೆಲೆ ತಿಳಿದಿತ್ತು. ಪೌಲನು ಹೇಳುತ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 1 ವಾಕ್ಯ 18ರಲ್ಲಿ ಹೇಳುತ್ತಾನೆ, ನಿಮ್ಮ ತಿಳುವಳಿಕೆಯ ಮನೋನೇತ್ರವು ತೆರೆದು ಆತನ ಸ್ವಾಸ್ಥ್ಯದ ಮಹಿಮಾ ಅತಿಶಯವು ಎಂಥದೆಂಬುದನ್ನು ನೀವು ನಂಬುವವರಾಗಬೇಕು. ನಿಮ್ಮ ತಿಳುವಳಿಕೆಯ ಮನೋನೇತ್ರವು ತೆರೆಯುವವರೆಗೆ ನೀವು ದೇವರು ನಿಮಗೆಂದು ನೀಡಿದ ಬಾಧ್ಯತೆಗಿಂತ ಬೇರೆ ಎಲ್ಲದಕ್ಕೂ ಹೆಚ್ಚಿನ ಬೆಲೆಯನ್ನು ನೀಡುತ್ತೀರಿ, ಹಾಗೂ ಅವುಗಳು ನಿಮಗೆ ಹೆಚ್ಚಿನ ಬೆಲೆ ಇದ್ದಂತೆ ಕಾಣುತ್ತದೆ. ಸರಿಯಲ್ಲವೇ? ಆಮೆನ್. ಅಲ್ಲಿ ಹೆಚ್ಚಿನ ಕ್ರಯವನ್ನು ಕೇಳಿದರು. ಬೇರೆ ದ್ರಾಕ್ಷಿ ತೋಟವನ್ನು ನೀಡುತ್ತೇನೆಂದರು. ಹೌದು, ಒಳ್ಳೆಯ ಕೆಲಸ, ಜಾಸ್ತಿ ಸಂಬಳ, ಉತ್ತಮ ನಿರೀಕ್ಷೆಗಳಿರುವ ಅನೇಕ ಒಳ್ಳೆಯ ವಿಷಯಗಳನ್ನು ನಿಮ್ಮ ವೈರಿಯು ನಿಮ್ಮೆದುರಿಗೆ ತರುತ್ತಾನೆ. ಹೌದು, ಯಾಕೆಂದರೆ ಅವನಿಗೆ ತಿಳಿದಿದೆ ನಿಮ್ಮಲ್ಲಿ ಒಳ್ಳೆಯ ಪಿತ್ರಾರ್ಜಿತ ಆಸ್ತಿ ಇದೆ ಎಂದು. ಆಮೆನ್. ಈಗ ಅರಸನ ಅರ್ಧಾಂಗಿನಿ ಬರುತ್ತಾಳೆ, ಇಸಬೆಲ್. ಅವನ ಪತ್ನಿಯು ಹೇಳುತ್ತಾಳೆ, ಈಗ ನೀನು ನಿನ್ನ ಅಧಿಕಾರವನ್ನು ಇಸ್ರೇಲಿನ ಮೇಲೆ ಚಲಾಯಿಸು. ನೀನೆದ್ದು ನಿನ್ನ ಊಟವನ್ನು ಮಾಡು. ನಬೋತನ ಪಿತ್ರಾರ್ಜಿತ ಆಸ್ತಿಯನ್ನು ನಾನು ನಿನಗೆ ನೀಡುತ್ತೇನೆ. ನೀನ್ಯಾಕೆ ನಿರಾಸೆಯಿಂದ ನಿರುತ್ಸಾಹನಾಗಿ ಕುಳಿತುಕೊಳ್ಳುತ್ತಿ? ಇಸಬೆಲಳು ಹೇಳುತ್ತಾಳೆ, ನೀನೆದ್ದು ಊಟ ಮಾಡು, ನಿನ್ನ ಅಧಿಕಾರವನ್ನು ಚಲಾಯಿಸು.
ನಾಬೋತನ ದ್ರಾಕ್ಷಿ ತೋಟವನ್ನು ನಾನು ನಿನಗೆ ನೀಡುತ್ತೇನೆ. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಆಕೆಯು ಒಂದು ಪತ್ರವನ್ನು ಬರೆದು ಅದರಲ್ಲಿ ಎಲ್ಲರೂ ಉಪವಾಸ ಮಾಡಬೇಕು. ಈ ಪತ್ರವನ್ನು ಸಭೆಯ ಹಿರಿಯರಿಗೆ ಬರೆದಳು, ಭಕ್ತಿವಂತರೆಂದು ಕರೆಯುವವರಿಗೆ. ಆ ನಾಡಿನ ಜನರು ಹಿರಿಯರೆಂದು ಕರೆಯುವವರಿಗೆ ಈ ಪತ್ರವನ್ನು ಬರೆದಳು. ಪತ್ರದಲ್ಲಿ ಏನೆಂದು ಬರೆದಿತ್ತು? ಅದರಲ್ಲಿ ಎಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿ ನಾಬೋತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿ, ಅವನು ದೇವರನ್ನು ಅರಸನನ್ನು ಶಪಿಸಿದವನು ಎಂಬುದಾಗಿ ಇಬ್ಬರು ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿ ಅವನನ್ನು ಹೊರಗೆ ಒಯ್ದು ಕಲ್ಲೆಸೆದು ಕೊಲ್ಲಿರಿ ಎಂದು ಬರೆದಿದ್ದಳು. ದೇವರ ವಾಕ್ಯ ಹೇಳುತ್ತದೆ, ಈ ಪ್ರಪಂಚದ ಜನರು ಬುದ್ಧಿವಂತರು. ಆದುದರಿಂದ ಯೇಸುವು ಹೇಳಿದರು, ಸರ್ಪದಂತೆ ಬುದ್ಧಿವಂತರಾಗಿರಿ, ಆದರೆ ಪಾರಿವಾಳದ ಮುಗ್ಧತೆ ಇರಲಿ. ಇಸಬೆಲಳು ತಿಳಿದಿದ್ದಳು ಈ ಪಿತ್ರಾರ್ಜಿತ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳುವುದೆಂದು. ಆಕೆಗೆ ದೆವ್ವಗಳ ಜ್ಞಾನವಿತ್ತು. ಆಕೆಯು ಆರಾಧಿಸುವವುಗಳಿಂದ ಪಡೆದಿದ್ದಳು. ಒಂದು ಉಪವಾಸವನ್ನು ಕರೆಯಿರಿ, ಒಂದು ಒಳ್ಳೆಯ ಧಾರ್ಮಿಕ ಕಾರ್ಯ. ಉಪವಾಸವನ್ನು ಕರೆದು ನಾಬೋತನನ್ನು ಗೌರವಯುತವಾದ ಸ್ಥಳದಲ್ಲಿ ಕೂರಿಸಿರಿ. ಪ್ರಪಂಚದ ಜನರಿಗೆ ಮೆಚ್ಚುವ ಹಾಗೆ ಅತಿ ನಾಜೂಕಿನಿಂದ ಎಲ್ಲ ಕಾರ್ಯವನ್ನು ನಡೆಸಿಕೊಂಡು ಬನ್ನಿರಿ. ಮತ್ತು ಇಬ್ಬರು ದುಷ್ಟ ವ್ಯಕ್ತಿಗಳನ್ನು ತರಿಸಿರಿ. ಇವರು ಏನು ಮಾಡುತ್ತಾರೆ? ನಾಬೋತನ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತಾರೆ. ಹೌದು, ಈಗಲೂ ಸಹ ಕತ್ತಲೆ ರಾಜ್ಯದಿಂದ ನೇಮಿಸಲ್ಪಟ್ಟ ದುಷ್ಟ ವ್ಯಕ್ತಿಗಳು ಇದ್ದಾರೆ. ದೇವ ಸೇವಕರ ವಿರುದ್ಧ, ದೇವರ ಮಕ್ಕಳ ವಿರುದ್ಧ ನಿಲ್ಲಲು, ಇಸಬೆಲಳ ಆತ್ಮದಂತೆ ಕೆಲಸ ಮಾಡಲು. ಹೌದು, ಕತ್ತಲೆ ರಾಜ್ಯವು ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಇಸ್ರೇಲಿನ ಜನರಿಗೆ ಇದೊಂದು ಉತ್ತಮವಾದ ಧಾರ್ಮಿಕ ಕಾರ್ಯವಾಗಿರುತ್ತದೆ. ಒಂದು ಉಪವಾಸವನ್ನು ಕರೆಯಿರಿ. ಜನರೆಲ್ಲ ಉಪವಾಸ ಮಾಡಿ ಕೂತಿದ್ದಾರೆ. ನಾಬೋತನನ್ನು ಒಂದು ಸನ್ಮಾನಿತ ಸ್ಥಳದಲ್ಲಿ ಕೂರಿಸಿದ್ದಾರೆ. ಅಧಿಕಾರಿಗಳು ಅವನನ್ನು ಗುರುತಿಸಿಕೊಂಡು ಸನ್ಮಾನಿಸುತ್ತಾರೆಂದು ಭಾವಿಸುವ ಹಾಗೆ. ಮತ್ತು ಆಕೆಯು ಮೊದಲೇ ದುಷ್ಟ ವ್ಯಕ್ತಿಗಳನ್ನು ಹಾರಿಸಿಕೊಂಡು ಇಟ್ಟಿದ್ದಾಳೆ, ಸರಿಯಲ್ಲವೇ? ಅವನು ದೇವರನ್ನು ಅರಸನನ್ನು ಶಪಿಸಿದ್ದಾನೆಂದು ಸುಳ್ಳು ಸಾಕ್ಷಿ ಹೇಳಲು ಅರಸನು ತನ್ನ ಅಧಿಕಾರವನ್ನು ಚಲಾಯಿಸಿ ಹೇಳುತ್ತಾನೆ, ನಾಬೋತನನ್ನು ಕಲ್ಲೆಸೆದು ಕೊಲ್ಲಲು. ಹೌದಲ್ಲವೇ? ಹೌದು, ತನ್ನ ಪಿತ್ರಾರ್ಜಿತ ಆಸ್ತಿಯನ್ನು ರಕ್ಷಿಸಲು ಬಂದ ವ್ಯಕ್ತಿಯನ್ನು ಕಲ್ಲೆಸೆದು ಕೊಲ್ಲಲು ಅಪ್ಪಣೆ ಆಯಿತು. ಇದೊಂದು ಕೆಟ್ಟ ಶಕ್ತಿಯ ಕಾರ್ಯ. ತನಗೆ ಬೇಕಾದುದನ್ನು ಸಾಧಿಸಲು ಅದು ಏನನ್ನಾದರೂ ಮಾಡಲು ಸಿದ್ಧವಾಗಿರುತ್ತದೆ. ಆದರೆ ಅದೇ ದಿನ ದೇವರ ತೀರ್ಪು ಅಹಾಬನ ಮನೆತನದ ಮೇಲೂ ಇಸಬೆಲಳ ಮನೆತನದ ಮೇಲೂ ಬಂತು. ನಿಮ್ಮ ಮರಣವು ಒಂದು ನಾಯಿಗಿಂತ ನೀಚವಾಗಿರುವುದು. ಹೌದು, ನಾಯಿಗಳು ನಿಮ್ಮ ಮಾಂಸವನ್ನು ತಿನ್ನುವು, ನಿಮ್ಮ ರಕ್ತವನ್ನು ಹೀರುವು. ನೀವೊಂದು ಸಾರ್ವಜನಿಕ ಪ್ರದರ್ಶನವಾಗುವಿರಿ, ಸರಿಯಲ್ಲವೇ? ಆಮೆನ್. ಆದರೆ
ಇಲ್ಲಿ ನಾನು ಹೇಳಬೇಕಾದ ವಿಷಯವೇನೆಂದರೆ, ಯಾರು ತಮ್ಮ ಪಿತ್ರಾರ್ಜಿತ ಆಸ್ತಿಯ ಬೆಲೆಯನ್ನು ತಿಳಿದಿರುತ್ತಾರೆ ಅವರು ಅದನ್ನು ಕಾಪಾಡುತ್ತಾರೆ. ಅದರಲ್ಲಿರುವ ಸಂಪತ್ತನ್ನು ಅವರು ತಿಳಿದಿರುತ್ತಾರೆ. ಆಮೆನ್. ಹಾಗೂ ಶತ್ರುವು ಅನೇಕ ಕಾರ್ಯಗಳನ್ನು ಮಾಡುತ್ತಾನೆ, ದೇವರ ಹೆಸರಿನಲ್ಲಿ ಅಥವಾ ಅರಸನ ಹೆಸರಿನಲ್ಲಿ, ಒಂದೇ ಆತ್ಮಿಕ ಕಾನೂನು ಅಥವಾ ಈ ದೇಶದ ಕಾನೂನ ವಿರುದ್ಧವಾಗಿ. ಆಮೆನ್. ರೋಮಪುರದವರಿಗೆ ಅಧ್ಯಾಯ 12 ವಾಕ್ಯ 1. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನೆನಪಿಸುತ್ತಾ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ವಿವೇಕಪೂರ್ವಕವಾದ ಆರಾಧನೆಯು. ಹೌದು. ಆಮೆನ್. ಪರೋಕ್ಷವಾಗಿ ಇಲ್ಲಿ ನೀವು ಹೇಳುವುದೇನೆಂದರೆ, ನಾನು ನನ್ನದೇ ಆಸ್ತಿಯಲ್ಲ, ನಾನು ದೇವರಿಗೆ ಸೇರಿದವನೆಂದು. ನಾನು ನನ್ನದೇ ದಾರಿಯಲ್ಲಿ ನಡೆಯಲು ಇಚ್ಛಿಸುವುದಿಲ್ಲ, ನಾನು ದೇವರ ಮಾರ್ಗವನ್ನು ಆರಿಸುತ್ತೇನೆ. ಸರಿಯಲ್ಲವೇ? ಈ ಪ್ರಪಂಚದ ವಸ್ತುಗಳಲ್ಲಿ ಆನಂದಿಸುವುದಕ್ಕಿಂತ ನಾನು ದೇವರ ಮಾರ್ಗದಲ್ಲಿ ಆನಂದಿಸುತ್ತೇನೆ. ಆಮೆನ್. ನಾನು ಆತನ ಮಾರ್ಗವನ್ನು ಆರಿಸುತ್ತೇನೆ ಮತ್ತು ನನ್ನ ಜೀವವನ್ನು ಒಂದು ಜೀವಂತ ಬಲಿದಾನವಾಗಿ ಅರ್ಪಿಸುತ್ತೇನೆ. ಸಾಮಾನ್ಯವಾದ ಬಲಿದಾನಗಳು ಬಲಿ ನೀಡಿದ ಮೇಲೆ ಅವುಗಳು ಸತ್ತಿರುತ್ತವೆ. ಹೌದು, ಪ್ರಾಣಿಯನ್ನು ಬಲಿ ಕೊಟ್ಟು ಅದರ ರಕ್ತವನ್ನು ಸಿಂಪಡಿಸುತ್ತಾರೆ. ಜನರು ಅದರ ಮೇಲೆ ತಮ್ಮ ಕೈಗಳನ್ನು ಇಟ್ಟು ತಮ್ಮ ಪಾಪ ನಿವೇದನೆಯನ್ನು ಮಾಡುತ್ತಾರೆ. ಅವರು ಪಾಪ ನಿವೇದನೆಯನ್ನು ಮಾಡಿದ ಮೇಲೆ ಆ ಪ್ರಾಣಿಯನ್ನು ಹೊರಗೆ ತೆಗೆದುಕೊಂಡು ಹೋಗಿ ಅದನ್ನು ಬಲಿ ಕೊಟ್ಟು ಅದರ ರಕ್ತವನ್ನು ಸಿಂಪಡಿಸುತ್ತಾರೆ. ಈ ಪ್ರಾಣಿಯು ಜನರ ಪಾಪದ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಪೌಲನು ಹೇಳುತ್ತಾನೆ, ನಾವು ದೇವರಿಗೆ ಒಂದು ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂದು. ಇದು ಅನೇಕ ವಿಷಯಗಳನ್ನು ಒಳಗೊಂಡಿದೆ. ನಾವು ಅನೇಕ ಸಂಗತಿಗಳಿಗೆ ಸಾಯಬೇಕು, ನಿಮಗೆ ಬೇಕಾದುವುಗಳಿಗೆ, ಆತನನ್ನು ಹಿಂಬಾಲಿಸಲು, ಆತನಲ್ಲಿ ಆನಂದಿಸಲು. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ನನ್ನ ನೊಗವು ಮೃದುವಾದದ್ದು ಹಗುರವಾದದ್ದು ಆಗಿದೆ. ಸರಿಯಲ್ಲವೇ? ಆತನ ನೊಗವು ಮೃದುವಾದದ್ದು ಹಗುರವಾದದ್ದೂ ಆಗಿದೆ. ನೀವು ಆಯ್ಕೆ ಮಾಡಬಹುದು, ಪ್ರಾಪಂಚಿಕ ನೊಗವನ್ನು ಅಥವಾ ದೇವರ ನೊಗವನ್ನು, ಯಾವುದಾದರೂ ಒಂದನ್ನು. ಪ್ರಪಂಚವು ನಿಮ್ಮ ಮೇಲಿಡುವ ನೊಗವು ಭಾರವಾಗಿರುತ್ತದೆ. ಅದು ನೋಡಲು ಆನಂದದಾಯಕವಾಗಿರಬಹುದು, ಆದರೆ ಅದು ಭಾರದಾಯಕವಾಗಿರುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರ ನೊಗವನ್ನು ತೆಗೆದುಕೊಳ್ಳಿರಿ, ಅದು ಮೃದುವಾದದ್ದು ಹಾಗೂ ಹಗುರವಾದದ್ದೂ ಆಗಿದೆ. ಹೌದು, ಅದು ಮೃದುವಾದದ್ದು ಹಗುರವಾದದ್ದೂ ಆಗಿದೆ, ಆದರೂ ಅದು ಸಹ ಒಂದು ನೊಗವೇ ಆಗಿದೆ. ಸರಿಯಲ್ಲವೇ? ಆಮೆನ್. ನೊಗವನ್ನು ಹೊತ್ತ ಪ್ರಾಣಿಯು ತನಗೆ ಬೇಕಾದ ದಾರಿಯಲ್ಲಿ ಹೋಗಲು ಸಾಧ್ಯವೇ? ಇಲ್ಲ. ಒಂದು ನೊಗವನ್ನು ಹೊತ್ತ ಪ್ರಾಣಿಯು ತನ್ನ ಸ್ವಾಮಿಯನ್ನು ಹಿಂಬಾಲಿಸುತ್ತದೆ. ಸೃಷ್ಟಿಯನ್ನು ನೋಡಿರಿ, ಅದು ನಿಮಗೆ ಕಲಿಸುತ್ತದೆ, ಶಿಕ್ಷಣವನ್ನು ನೀಡುತ್ತದೆ. ಹೌದು,
ನೊಗವನ್ನು ಹೊತ್ತ ಪ್ರಾಣಿಯು ತನ್ನದೇ ದಾರಿಯಲ್ಲಿ ಹೋಗುತ್ತದೆಯೇ? ಇಲ್ಲ, ಅದು ಅದರ ಮೇಲೆ ನೊಗವನ್ನು ಇಟ್ಟವನನ್ನು ಹಿಂಬಾಲಿಸುತ್ತದೆ. ಸರಿಯಲ್ಲವೇ? ನಿಮಗೆ ಅರ್ಥವಾಗುತ್ತದಲ್ಲವೇ? ಆಮೆನ್. ಹಾಲೆಲೂಯ. ಹೌದು, ನೀವು ಏನನ್ನೋ ಆಗುವುದರಲ್ಲಿ ಮುಂದುವರಿಯುತ್ತಾ ಇರುವಾಗ ನಿಮ್ಮ ಹೃದಯವು ದೇವರ ವಶವಾಗಿರುತ್ತದೆ. ನಿಮ್ಮ ಹೃದಯವು ದೇವರ ವಶವಾಗಿರುತ್ತದೆ. ದೇವರ ವಿಷಯದಲ್ಲಿ ಮಗ್ನವಾಗಿರುತ್ತದೆ. ಹೌದು, ದೇವಪುತ್ರರ ಪ್ರತ್ಯಕ್ಷತೆಯು ಆಗುವ ಮೊದಲು ನಿಮ್ಮ ಹೃದಯವು ದೇವರ ವಶವಾಗಿರಬೇಕು. ಆತನ ವಾಕ್ಯದ ಮುಖಾಂತರ ಆತನ ಆತ್ಮದಿಂದ ತುಂಬಿರಬೇಕು. ಆಮೆನ್. ಹಾಲೆಲೂಯ. ಪ್ರಪಂಚದ ವಶವಾಗಿ ಅಲ್ಲ, ಬದಲು ದೇವರ ವಶವಾಗಿರಬೇಕು. ಆಮೆನ್. ನೀವು ಪ್ರಪಂಚದ ವಶವಾಗಿದ್ದರೆ ನಿಮ್ಮ ಕಣ್ಣುಗಳು ಯಾವಾಗಲೂ ಪ್ರಪಂಚದ ವಸ್ತುಗಳ ಮೇಲೆ ಇರುತ್ತವೆ. ನೀವು ಯಾವಾಗಲೂ ಈ ವ್ಯಕ್ತಿಯು ಏನನ್ನು ಮಾಡುತ್ತಾನೆ, ಆತನು ಏನನ್ನು ಮಾಡುತ್ತಾನೆ, ಅದರಲ್ಲೇ ಮಗ್ನರಾಗಿರುತ್ತೀರಿ. ನಿಮ್ಮ ಕಣ್ಣುಗಳು ಯಾವಾಗಲೂ ಪ್ರಾಪಂಚಿಕ ಸಂಗತಿಗಳ ಮೇಲಿರುತ್ತವೆ. ನನ್ನಲ್ಲಿ ಏನು ಕಡಿಮೆ ಇದೆ, ಅವರೆಲ್ಲಿ ಹೋಗುತ್ತಾರೆ, ಅವರೇನು ಮಾಡುತ್ತಾರೆ, ಈ ರಜೆಗೆ ಅವರು ಎಲ್ಲಿ ಹೋಗುತ್ತಾರೆ? ಹೌದು, ನಿಮ್ಮ ಕಣ್ಣುಗಳು ಯಾವಾಗಲೂ ಪ್ರಾಪಂಚಿಕವಾಗಿರುತ್ತವೆ. ಸರಿಯಲ್ಲವೇ? ಆಮೆನ್. ಆದರೆ ನಿಮ್ಮ ಹೃದಯವು ದೇವರಿಂದ ವಶಪಡಿಸಲ್ಪಟ್ಟರೆ ಈ ಎಲ್ಲ ವಸ್ತುಗಳು ನಿಮಗೆ ಅನಗತ್ಯವಾಗಿರುತ್ತವೆ. ನೀವು ಆತನ ಪ್ರಸನ್ನತೆಯನ್ನು ಬೇರೆ ಎಲ್ಲದಕ್ಕಿಂತಲೂ ಮೇಲಾಗಿ ಪರಿಗಣಿಸುತ್ತೀರಿ. ಆತನಿಗೆ ತುಂಬಾ ಹತ್ತಿರವಾಗಿರುತ್ತೀರಿ. ಅಂದರೆ ಬೇರೆಲ್ಲದಕ್ಕಿಂತ ದೇವರೇ ನಿಮಗೆ ಬಹಳ ಮುಖ್ಯವಾಗಿರುತ್ತಾರೆ. ಪ್ರತ್ಯಕ್ಷವಾಗುವ ದೇವರ ಮೈಗೆ ಹೋಲಿಸಿದರೆ ನಾನು ಎಲ್ಲವೂ ವ್ಯರ್ಥವೆಂದು ಭಾವಿಸುತ್ತೇನೆ ಎಂದು ಪೌಲನು ಹೇಳುತ್ತಾನೆ. ನಾನು ಈ ಎಲ್ಲ ವಸ್ತುಗಳು ಸೆಗಣಿಗೆ ಹೋಲಿಸುತ್ತೇನೆ, ವ್ಯರ್ಥವಾದವುಗಳು. ಹೌದು, ಹೋಲಿಸಿದರೆ ಹೋಲಿಕೆಯು ಇರಬೇಕು, ಇಲ್ಲವಾದರೆ ಸಮಸ್ಯೆಗಳಿರುತ್ತವೆ. ಸಮುದ್ರ ಪ್ರಯಾಣ ಮಾಡುವವರನ್ನು ನೋಡುವ, ಅವರಿಗೆ ಸಮುದ್ರದಲ್ಲಿ ಪ್ರಯಾಣ ಮಾಡಲು ದಿಕ್ಸೂಚಿ ಬೇಕು. ಯಾವ ಜಾಗದಲ್ಲಿ ಮುಂದುವರಿದು ಹೋಗಬೇಕೆಂದು ತಿಳಿಯಲು. ಯಾಕೆಂದರೆ ಸುತ್ತಲೂ ವಿಶಾಲವಾದ ನೀರಿನ ವಿಸ್ತರಣೆ ಇದೆ. ಅವರಿಗೆ ನಿರ್ದೇಶನ ಬೇಕು. ನಾವು ಜೀವಿಸುವ ಈ ಪ್ರಪಂಚದಲ್ಲಿ ನಮಗೂ ದಿಕ್ಸೂಚಿ ಬೇಕು. ಹೇಗೆ ಹಡಗಿಗೆ ಅಥವಾ ನಾವೆಗೆ ಹೇಗೆ ದಿಕ್ಸೂಚಿ ಬೇಕೋ ಅದೇ ರೀತಿ ನಮಗೆ ನಿರ್ದೇಶನ ನೀಡುವ ದಿಕ್ಸೂಚಿ ಬೇಕು. ಸರಿಯಲ್ಲವೇ? ನಮಗೆ ನೀಡಿದ ಒಂದೇ ದಿಕ್ಸೂಚಿ ಅಂದರೆ ದೇವರ ವಾಕ್ಯ. ಹೌದು, ದೇವರ ವಾಕ್ಯ ಮಾತ್ರ ನಮಗೆ ನೀಡಿದ ದಿಕ್ಸೂಚಿ. ಅದೊಂದು ಮಾತ್ರ ನಿಮಗೆ ಸರಿಯಾದ ದಾರಿಯನ್ನು ತೋರಿಸಲು ಸಾಧ್ಯ. ಅದೊಂದು ಮಾತ್ರ ನಿಮಗೆ ನಿಮ್ಮನ್ನು ನಿಮ್ಮ ನಿರ್ದಿಷ್ಟ ಸ್ಥಾನಕ್ಕೆ ತಲುಪಿಸುತ್ತದೆ. ಆಮೆನ್. ಈ ದೇವರ ವಾಕ್ಯ ಮಾತ್ರ ನನಗೆ ಮತ್ತು ನಿಮಗೆ ನೀಡಿದ ದಿಕ್ಸೂಚಿಯಾಗಿರುತ್ತದೆ. ಅದೊಂದು ಮಾತ್ರ ನಿಮಗೆ ಸರಿಯಾದ ಮಾರ್ಗವನ್ನು ಸೂಚಿಸುತ್ತದೆ ಮತ್ತು ನಿಮ್ಮ ಗುರಿಯನ್ನು ತಲುಪಿಸುತ್ತದೆ. ಹಾಲೆಲೂಯ. ಆಮೆನ್. ಹೇಗೆ ನೊಗವನ್ನು ಹೇರಿದ ಪ್ರಾಣಿಯು ತನ್ನ ಸ್ವಾಮಿಯನ್ನು ಹಿಂಬಾಲಿಸುತ್ತದೆ, ಅದೇ ರೀತಿ ನೀವು ದೇವರನ್ನು ಹಿಂಬಾಲಿಸಬೇಕಾದರೆ ನಿಮ್ಮ ಹೃದಯವು ದೇವರಲ್ಲಿ ಸಿಲುಕಿಕೊಂಡಿರಬೇಕು. ದೇವರ ವಸ್ತುಗಳಲ್ಲಿ
ದೇವರ ಆತ್ಮನಲ್ಲಿ. ಆವಾಗ ಮಾತ್ರ ನಿಮ್ಮ ಹೃದಯವು ಆತನನ್ನು ಹಿಂಬಾಲಿಸುತ್ತದೆ. ಆಮೆನ್. ಎಲ್ಲಿಯವರೆಗೆ ನೀವು ಸಂಪರ್ಕವನ್ನು ಕಳೆದುಕೊಳ್ಳುತ್ತೀರಿ, ಬೇರ್ಪಡಲು ಇಚ್ಛಿಸುತ್ತೀರಿ? ಅಪೊಸ್ತಲರ ಕೃತ್ಯ ಅಧ್ಯಾಯ 27ರಲ್ಲಿ ಓದಿದ ಹಾಗೆ ಅದರಲ್ಲಿದ್ದ ನಾವಿಕರು ಅಥವಾ ಕೈದಿಗಳು ಲಂಗರನ್ನು ಕೆಳಗೆ ಇಳಿಸುವ ನೆಪದಲ್ಲಿ ಚಿಕ್ಕ ದೋಣಿಗಳನ್ನು ಇಳಿಸುತ್ತಾರೆ. ಆ ಗಳಿಗೆಯಲ್ಲಿ ನಾಯಕನು ಅಪಾಯವನ್ನು ಅರಿತು ಆ ದೋಣಿಗಳ ಹಗ್ಗವನ್ನು ಕಡಿಯುತ್ತಾನೆ. ಅನೇಕ ಸಲ ವೈರಿಯು ನೀವು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತೋರಿಸುತ್ತಾನೆ. ಅವುಗಳು ನೀವು ದೇವರಿಂದ ಎಂದು ಅರಿತುಕೊಳ್ಳುವಂತೆ ಮಾಡುತ್ತಾನೆ. ಮಾತ್ರವಲ್ಲದೆ ದೇವರ ವಿಷಯವಾದ ಸಂಗತಿಗಳಿಗಿಂತ ಆಕರ್ಷಕವಾದ, ಲಾಭದಾಯಕವಾದ, ಆಸಕ್ತಿಯುಳ್ಳವುಗಳನ್ನು ನಿಮ್ಮೆದುರಿಗೆ ತರುತ್ತಾನೆ. ಅವನು ದೇವರನ್ನು ಹಿಂಬಾಲಿಸುವುದು ನಿರಾಶಾದಾಯಕವೆಂದು ನಂಬುವಂತೆ ಮಾಡುತ್ತಾನೆ. ಅಥವಾ ನೀವು ಹಾಗೆ ಸಮಯವನ್ನು ಕಳೆಯುವುದು ವ್ಯರ್ಥ, ದೇವರನ್ನು ಹಿಂಬಾಲಿಸಿದ್ದರಿಂದ ಏನೂ ಪ್ರಯೋಜನವಿಲ್ಲ. ಈ ಎಲ್ಲ ಸಂಗತಿಗಳಲ್ಲಿ ನಿಮ್ಮ ಜೀವನವನ್ನು ಹಾಳು ಮಾಡಬೇಡಿರಿ. ಇವುಗಳೆಲ್ಲವನ್ನು ನಿನ್ನ ಶತ್ರು ತಪ್ಪಿಸಿಕೊಳ್ಳುವ ದಾರಿಗಳನ್ನಾಗಿ ನಿಮಗೆ ನೀಡುತ್ತಾನೆ. ನೀವು ದೇವರನ್ನು ಹಿಂಬಾಲಿಸುವಾಗ ಸರಿಯಲ್ಲವೇ? ದೇವರ ಜೊತೆಗಿನ ನಿಮ್ಮ ಪ್ರಯಾಣವನ್ನು ಬಿಟ್ಟು ಬಿಡುವಂತೆ ಮಾಡಲು. ಹೌದು, ನಿಮ್ಮನ್ನು ಪ್ರಾಪಂಚಿಕ ಸಂಗತಿಗಳನ್ನು ತೋರಿಸಿ ನೋಡು, ನಿನ್ನ ಸ್ನೇಹಿತರು ಹೇಗೆ ಜೀವನವನ್ನು ಆನಂದಿಸುತ್ತಾರೆ. ನೀನು ಇದೆಲ್ಲವನ್ನು ಕಳೆದುಕೊಂಡಿದ್ದಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಹೇಗೆ ನಾಯಿಯು ತನ್ನ ವಾಂತಿಯನ್ನು ತಿನ್ನಲು ಹೋದ ಹಾಗೆ. ಆದುದರಿಂದ ಅಂಥ ವಿಷಯಗಳಿಗೆ ಹಿಂತಿರುಗಬೇಡಿರಿ. ನಾಯಿಯ ಹಾಗೆ, ತನ್ನ ವಾಂತಿಗೆ ಹಿಂತಿರುಗುವ ಹಾಗೆ. ಸ್ವಲ್ಪ ಸಮಯ ಪ್ರಾಪಂಚಿಕ ವಿಷಯಗಳನ್ನು ತೊರೆದು ದೇವರನ್ನು ಹಿಂಬಾಲಿಸುತ್ತೀರಿ ಮತ್ತು ಪುನಃ ಸ್ವಲ್ಪ ಸಮಯದ ನಂತರ ನೀವು ಪ್ರಾಪಂಚವನ್ನು ನೋಡಿದರೆ ನೀವು ದೇವರ ಶ್ರೀಮಂತ ಬಾಧ್ಯತೆಯ ಬಗ್ಗೆ ನಿಮಗಿದ್ದ ಮನೋನೇತ್ರವನ್ನು ಕಳಕೊಳ್ಳುತ್ತೀರಿ. ಯಾಕೆಂದರೆ ಪ್ರಾಪಂಚಿಕ ಜನರು ಮಾಡಿದಂತೆ ಮಾಡಲು ಹೋಗಿ, ಯಾಕೆಂದರೆ ಅವರಿಗೆ ದಿಕ್ಸೂಚಿ ಇಲ್ಲ, ಅವರಿಗೆ ತಿಳುವಳಿಕೆ ಇಲ್ಲ. ಅವರ ತಿಳುವಳಿಕೆಯು ಮನೋನೇತ್ರವು ತೆರೆದುಕೊಂಡಿಲ್ಲ. ನೀವು ಅವರನ್ನು ಹಿಂಬಾಲಿಸಿದರೆ ದೇವರ ವಾಕ್ಯ ಹೇಳುತ್ತದೆ, ನಾಯಿಯು ತನ್ನ ವಾಂತಿಯನ್ನು ತಿನ್ನಲು ಹೋದ ಹಾಗೆ. ಆದುದರಿಂದ ಅವರ ಜೊತೆ ಭಾಗಿಗಳಾಗಬೇಡಿ. ಆಮೆನ್. ದೇವರು ನೀವು ಅಭಿವೃದ್ಧಿ ಹೊಂದುವುದನ್ನು ನೋಡಲು ಬಯಸುತ್ತಾರೆ. ಹಾಗೂ ಒಬ್ಬ ಮಗನಾಗಿ ಅವನು ಉದ್ದೇಶಿಸಿದೆಲ್ಲವೂ ನೀವು ಅನುಭವಿಸುವುದು ಅವರ ಇಚ್ಛೆಯಾಗಿದೆ. ಅವರು ನಿಮ್ಮ ಬಗ್ಗೆ ಕಾಳಜಿ ಉಳ್ಳವರಾಗಿದ್ದಾರೆ. ಆತನು ನಿಮಗೆ ಕೊಟ್ಟ ಆ ಆಶೀರ್ವಾದಗಳು ನಿಮ್ಮನ್ನು ಸ್ವಾಧೀನಪಡಿಸಬಾರದೆಂದು. ದೇವರು ಕೊಟ್ಟ ಆಶೀರ್ವಾದಗಳು ನಿಮ್ಮನ್ನು ಸ್ವಾಧೀನಪಡಿಸಬಾರದೆಂದು. ಆತನು ನಿಮ್ಮನ್ನು ಆಶೀರ್ವದಿಸಲು ಇಚ್ಛಿಸುತ್ತಾನೆ. ಆತನು ಒಬ್ಬ ಪ್ರೀತಿಯ ತಂದೆ, ಸರಿಯಲ್ಲವೇ? ಹೇಗೆ ಒಬ್ಬ ತಂದೆಯು ತನ್ನ ಮಗುವಿಗೆ ಏನನ್ನಾದರೂ ಕೊಡುವ ಮುಂಚೆ ಯೋಚಿಸುತ್ತಾನೆ, ಈ ವಸ್ತುವು ಮಗುವಿಗೆ ತೊಂದರೆಯನ್ನು ತರಬಹುದೇ? ಈ ವಸ್ತುವು ನಾನು ನನ್ನ ಮಗುವಿನ ಬಗ್ಗೆ ಮಾಡಿದ ಯೋಜನೆಗಳಿಂದ
ದೂರ ಮಾಡಬಹುದೇ? ಇದು ಆ ಮಗುವನ್ನು ತಬ್ಬಿಬ್ಬು ಮಾಡಬಹುದೇ? ಹಾಳು ಮಾಡಬಹುದೇ? ಸಾಮಾನ್ಯವಾಗಿ ಮಕ್ಕಳ ಹಿರಿಯರು ಕಾಳಜಿ ವಹಿಸುತ್ತಾರೆ, ಸರಿಯಲ್ಲವೇ? ಹಾಗಾದರೆ ಎಷ್ಟೋ ಮೇಲಾಗಿ ನಮ್ಮ ಸ್ವರ್ಗೀಯ ತಂದೆಯು ಕಾಳಜಿ ವಹಿಸಲಿಕ್ಕಿಲ್ಲ. ಆಮೆನ್, ಹಾಲೆಲೂಯ್ಯ. ಆತನು ಸಹನೆಯಿಂದ ಕಾಯುತ್ತಾನೆ. ಆ ಆಶೀರ್ವಾದಗಳು ನಿಮ್ಮನ್ನು ವಶಪಡಿಸಿಕೊಳ್ಳದಂತೆ, ಅದು ನಿಮ್ಮ ಹೃದಯವನ್ನು ವಶಪಡಿಸದಂತೆ. ನೀವು ವಸ್ತುಗಳನ್ನು ಹೊಂದಿಕೊಳ್ಳಬಹುದು, ಆದರೆ ಆ ವಸ್ತುಗಳು ನಿಮ್ಮನ್ನು ವಶಪಡಿಸಿಕೊಳ್ಳಬಾರದು. ನೀವು ದೇವರ ರಾಜ್ಯದಲ್ಲಿ ವಸ್ತುಗಳನ್ನು ಸ್ವಾಧೀನ ಮಾಡಿಕೊಳ್ಳಬಹುದು, ಅವುಗಳು ನಿಮ್ಮನ್ನು ಸ್ವಾಧೀನ ಮಾಡಿಕೊಳ್ಳಬಾರದು. ನೀವು ಏನನ್ನು ಖರೀದಿಸುತ್ತೀರಿ ಅದು ನಿಮ್ಮನ್ನು ಖರೀದಿಸದಿರಲಿ, ಸರಿಯಲ್ಲವೇ? ನೀವು ಯಾವುದನ್ನು ಖರೀದಿಸುತ್ತೀರಿ ನೀವು ಅದನ್ನು ಸ್ವಾಧೀನಪಡಿಸುತ್ತೀರಿ, ಅದು ನಿಮ್ಮನ್ನು ವಶಪಡಿಸಿಕೊಳ್ಳದಿರಲಿ. ನೀವು ಅದನ್ನು ಹೊಂದಬಹುದು, ಆದರೆ ಅದು ನಿಮ್ಮನ್ನು ವಶಪಡಿಸದಿರಲಿ, ನಿಮ್ಮನ್ನು ಅದರ ಸ್ವತ್ತಾಗಿ ಮಾಡದಿರಲಿ. ಯೇಸುವಿನ ಪ್ರಾರ್ಥನೆ ಅಥವಾ ಯೇಸು ನಮಗೆ ಕಲಿಸಿದ್ದು ಅದರ ಒಂದು ಭಾಗ ಹೀಗೆ ಅಲ್ಲವೇ? ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ, ಸರಿಯಲ್ಲವೇ? ಆಮೆನ್. ಇದು ಹೇಳುತ್ತದೆ, ಪರಲೋಕದಲ್ಲಿರುವ ಕೃಪೆಯಂತೆಯೇ ಭೂಲೋಕದಲ್ಲಿಯೂ ಇರಲಿ. ದೇವರ ಕೃಪೆಯು, ದೇವರ ಶಕ್ತಿಯು ಭೂಲೋಕದಲ್ಲಿಯೂ ನಿಮ್ಮ ಸುತ್ತಲೂ ಇರಲಿ ಮತ್ತು ನಿಮ್ಮನ್ನು ಪರಿವರ್ತಿಸಲಿ. ಪರಲೋಕದಲ್ಲಿರುವ ಪ್ರಕಾರ ಭೂಲೋಕದಲ್ಲಿಯೂ ಇರಲಿ, ಸರಿಯಲ್ಲವೇ? ಇಲ್ಲಿ ಹೇಳುತ್ತದೆ, ನಿಮ್ಮಲ್ಲಿರುವ ದೇವರ ಶಕ್ತಿಯು ಆತನ ಮಕ್ಕಳ ಸುತ್ತಲೂ ಇರುವ ವಸ್ತುಗಳನ್ನು ಪರಿವರ್ತಿಸಲಿ ಮತ್ತು ಆ ಪರಿವರ್ತನೆಯು ಹೊಂದುವುದು ನೀವು ಪರಿವರ್ತನೆ ಹೊಂದಿದ ಮೇಲೆ ಮಾತ್ರ. ನೀವು ಪುತ್ರತ್ವದ ತಿಳುವಳಿಕೆಗೆ ಬಂದ ಮೇಲೆ, ನಿಮ್ಮ ಮನೋನೇತ್ರವು ತೆರೆದ ಮೇಲೆ, ನಿಮ್ಮ ತಿಳುವಳಿಕೆಯು ತೆರೆದ ಮೇಲೆ, ನಿಜವಾದ ಶ್ರೀಮಂತಿಕೆ ಏನೆಂದು ನೀವು ತಿಳಿದುಕೊಂಡ ಮೇಲೆ. ಆಮೆನ್, ಸರಿಯಲ್ಲವೇ? ಹಾಲೆಲೂಯ. ಮಾರ್ಕ್ ಅಧ್ಯಾಯ 8 ಮತ್ತು ಮತ್ತಾಯ ಅಧ್ಯಾಯ 15. ಇಲ್ಲಿ ನೀವು ಯೇಸುವಿನ ಬೋಧನೆಯನ್ನು ಕೇಳುತ್ತೀರಿ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, 3 ದಿನದಿಂದ ಜನರು ಯೇಸುವನ್ನು ಹಿಂಬಾಲಿಸುತ್ತಿದ್ದರು ಹಾಗೂ ಅವರು ಹಸಿದಿದ್ದರು. ಅವರು ಒಂದು ಅರಣ್ಯ ಪ್ರದೇಶದಲ್ಲಿದ್ದರು ಮತ್ತು ಯೇಸುವಿಗೆ ಅವರಿಗೆ ಆಹಾರವನ್ನು ನೀಡಬೇಕಿತ್ತು. ಅವರ ಹೃದಯವು ಅವರಿಗಾಗಿ ಮರುಗಿತು. ಅವರ ಬಗ್ಗೆ ಯೇಸು ಕಾಳಜಿ ಪಟ್ಟರು. ಆತನು ಹೇಳಿದನು, ಅವರಿಗೋಸ್ಕರ ರೊಟ್ಟಿಯನ್ನು ಖರೀದಿಸಿರಿ, ಸರಿಯಲ್ಲವೇ? ಹೌದು. ಆದರೆ ಜನರು ಆ ರೊಟ್ಟಿಯನ್ನು ತಿನ್ನುವ ಮೊದಲು ಅವರೊಂದು ಸ್ಥಳಕ್ಕೆ ಬರಬೇಕಿತ್ತು. ಅಲ್ಲಿ ಯೇಸು ಏನು ಹೇಳಿದರು? ಮಾರ್ಕನು ಅಧ್ಯಾಯ 8 ವಾಕ್ಯ 6. ಆಗ ಯೇಸು ಜನರ ಗುಂಪಿಗೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಅಪ್ಪಣೆಗೊಟ್ಟು ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಜನರಿಗೆ ಹಂಚಲು ತನ್ನ ಶಿಷ್ಯರ ಕೈಗೆ ಕೊಟ್ಟನು. ಹೌದು, ಆತನು ಜನಸಮೂಹಕ್ಕೆ ನೆಲದಲ್ಲಿ ಕುಳಿತುಕೊಳ್ಳಲು ಅಪ್ಪಣೆಕೊಟ್ಟನು. ನೀವು ಆತನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳದೆ ಹೋದರೆ ಆತನು ನಿಮಗಾಗಿ ಇಟ್ಟ
ಬಾಧ್ಯತೆಯಲ್ಲಿ ನೀವು ಪಾಲುದಾರರಾಗಲು ಸಾಧ್ಯವಿಲ್ಲ. ಆತನು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವಾದ ಮಾಡಿ ಮುರಿದು ಹಂಚುವುದಕ್ಕೆ ಕೊಟ್ಟನು. ರೊಟ್ಟಿಯನ್ನು ಮುರಿದು ಅದನ್ನು ಹೆಚ್ಚಿಸಿ ಹಂಚುವುದಕ್ಕಿಂತ ಮೊದಲು ಅವರು ಮಾಡಬೇಕಾದ ಕಾರ್ಯವೆಂದರೆ ಅವರು ಕುಳಿತುಕೊಳ್ಳುವುದು ಆತನ ಪ್ರಸನ್ನತೆಯಲ್ಲಿ. ಆಮೇನ್. ಸರಿಯಲ್ಲವೇ? ಜನಸಮೂಹವು ಕುಳಿತುಕೊಳ್ಳಬೇಕು. ನೀನು ಅಲ್ಲಿ ನಿಂತು ನಿನ್ನ ರೊಟ್ಟಿಯನ್ನು ಎಳೆದುಕೊಂಡು ಓಡಿ ಹೋಗಲು ಆಗುವುದಿಲ್ಲ. ಹೌದು, ನಿಜವಾಗಿಯೂ 3-4 ದಿನದಿಂದ ಅವರು ಆತನನ್ನು ಹಿಂಬಾಲಿಸುತ್ತಿದ್ದರು. ಆದರೆ ಅವರು ಕುಳಿತುಕೊಳ್ಳಬೇಕಿತ್ತು. ನಿಮ್ಮ ನೆರೆಯವರಿಗೆ ಹೇಳಿ, ಕುಳಿತುಕೊಳ್ಳಲು ಕಲಿಯಿರಿ. ನೀವು ಆತನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಲು ಕಲಿಯಬೇಕು. ಆಮೇನ್. ಆವಾಗ ಮಾತ್ರ ಆಶೀರ್ವಾದದ ರೊಟ್ಟಿಯನ್ನು ತಿನ್ನಲು ಕೊಡುವರು. ನೀವು ದೇವರ ವಾಕ್ಯವನ್ನು ಕಲಿತಾ ಇದ್ದೀರಾ? ನಿಮಗೆ ಅರ್ಥವಾಗುತ್ತದೆಯೇ? ಆಮೇನ್. ನೀವು ಆತನ ಪ್ರಸನ್ನತೆಯಲ್ಲಿ ಕೂರಲು ಕಲಿಯಬೇಕು. ಅನೇಕ ಸಲ ನಾವು ರೊಟ್ಟಿಯನ್ನು ದೋಚಲು ಬಯಸುತ್ತೇವೆ, ಆದರೆ ನಾವು ಮೊದಲು ಕುಳಿತುಕೊಳ್ಳಬೇಕು. ಜನರಿಗೆ ಹೇಳಿ ನೆಲದಲ್ಲಿ ಕುಳಿತುಕೊಳ್ಳಲು. ಆಮೇನ್. ದೇವರ ಸಭೆಯು ಜನರು ಆತನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಬೇಕು. ಆತನು ನೀಡುವ ರೊಟ್ಟಿಯನ್ನು ತಿನ್ನುವ ಮೊದಲು. ಆಮೇನ್. ಹಾಲೆಲೂಯ. ಹೋದ ವಾರಗಳಿಂದ ನಾವು ಸಾಮುವೇಲನ ಪುಸ್ತಕದಿಂದ ಕಲಿಯುತ್ತಿದ್ದೇವೆ. 1 ಸಾಮುವೇಲ್ ಅಧ್ಯಾಯ 10ರಲ್ಲಿ ನಾವು ಕೇಳಿದೆವು, ಸೌಲನು ಹೇಗೆ ತನ್ನ ಕಳೆದು ಹೋದ ಕತ್ತೆಗಳನ್ನು ಹುಡುಕಿಕೊಂಡು ಹೋಗುವಾಗ ದೇವ ಸೇವಕನಾದ ಸಾಮುವೇಲನು ಭೇಟಿಯಾಗುತ್ತಾನೆಂದು. ಹೌದು, ನೀವು ನಿಮ್ಮ ಜೀವನದಲ್ಲಿ ಕಳೆದು ಹೋದ ವಸ್ತುಗಳನ್ನು ಹುಡುಕಿಕೊಂಡು ಹೋಗುವಾಗ ನಿಮ್ಮಲ್ಲಿರುವ ಕೊರತೆಗಳನ್ನು ದೇವರು ಆ ಸಂಗತಿಗಳನ್ನು ಉಪಯೋಗಿಸಿ ನಿಮ್ಮನ್ನು ಭೇಟಿಯಾಗುತ್ತಾನೆ. ನೀವು ಆ ವಸ್ತುಗಳು ನಿಮ್ಮಿಂದ ಅಥವಾ ನಿಮ್ಮ ಜೀವನದಲ್ಲಿ ಕಳೆದು ಹೋಗಿವೆ ಎಂದು ನೀವು ಭಾವಿಸುವಾಗ ಆ ಸಂಗತಿಯು ನಿಮ್ಮ ನೋವಿಗೆ, ವೇದನೆಗೆ ಕಾರಣವಾದರೆ ದೇವರು ಆ ವಿಷಯಗಳನ್ನು ಆತನ ಭೇಟಿಯಾಗುವ ಮಾರ್ಗವಾಗಿ ಉಪಯೋಗಿಸ್ತಾನೆ. ಹಾಲೆಲೂಯ. ನಿಮ್ಮನ್ನು ದೇವಸೇವಕನನ್ನು ಭೇಟಿಯಾಗುವಂತೆ ಮಾಡುತ್ತಾನೆ. ಆಮೇನ್. ಆತನನ್ನು ಎದುರುಗೊಳ್ಳುವಂತೆ ಮಾಡುತ್ತಾನೆ ಹಾಗೂ ನಿಮ್ಮ ಭವಿಷ್ಯವು ಬಹಿರಂಗಗೊಳ್ಳುತ್ತದೆ. ಆಮೇನ್. ನೀವು ಕತ್ತೆಗಳನ್ನು ಹುಡುಕುವುದರಲ್ಲಿ ಕಾರ್ಯನಿರತರಾಗಿರಬಹುದು, ಆದರೆ ದೇವರು ತಾನು ತಯಾರು ಮಾಡುವ ಮನುಷ್ಯನನ್ನು ಹುಡುಕುತ್ತಿರುತ್ತಾರೆ ಆ ಜನಾಂಗದವರಲ್ಲಿ. ಆಮೇನ್. ಮತ್ತು ನಾವು ಕೇಳಿದೆವು, ಅವನ ಮೇಲೆ ಅಭಿಷೇಕ ತೈಲವು ಸುರಿದ ಮೇಲೆ ಅವನು ಹಿಂತಿರುಗುವಾಗ ಅವನ ಮುತ್ತಜ್ಜಿಯ ಮುತ್ತಜ್ಜಿ ರಾಹೇಳ ಸಮಾಧಿ ಬಳಿಯಲ್ಲಿ ನೀನು 2 ವ್ಯಕ್ತಿಗಳನ್ನು ಭೇಟಿಯಾಗುತ್ತಿ ಮತ್ತು ಅವರು ನಿನಗೆ ಸುವಾರ್ತೆಯನ್ನು ನೀಡುವರು. ಹೌದು, ಬೆನ್ಯಾಮೀನರು ಜನಾಂಗಗಳವರೆಗೆ ದುಃಖಕ್ಕೆ ಕಾರಣವಾದ, ನೋವಿಗೆ ಕಾರಣವಾದ, ಜನಾಂಗಗಳವರೆಗೆ ಸಮಸ್ಯೆಗಳಿಗೆ ಕಾರಣವಾದ ಪ್ರತಿ ಸಲ ಆ ಸಮಾಧಿಯನ್ನು ನೋಡುವಾಗ ತಾಯಿಯನ್ನು ಕಳೆದುಕೊಂಡ ದುಃಖ ಬೆನ್ಯಾಮೀನನಿಗೆ ಜನ್ಮ ಕೊಡುವ ಸಂದರ್ಭದಲ್ಲಿ ತೀರಿ ಹೋದ ಆಕೆಯ ನೆನಪು ಯಾವಾಗಲೂ ನೋವಿಗೆ ಕಾರಣವಾಗಿತ್ತು. ದೇವರು ಇದಕ್ಕೆ ಅನುಮತಿಸಿದ್ದಾರೆಯೇ?
ಯಾಕೆ ಈ ನೋವು? ಈ ನೋವಿಗೆ ಕಾರಣವೇನು? ಆ ಸಮಾಧಿಯು ಯಾವಾಗಲೂ ನೋವು ಭರಿತ ನೆನಪಿಗೆ ಕಾರಣವಾಗಿತ್ತು. ಆದರೆ ಅಭಿಷೇಕ ತೈಲವು ಅವನ ಮೇಲೆ ಸುರಿದ ಮೇಲೆ ಅವನು ಹಿಂತಿರುಗುವಾಗ ಯಾವಾಗಲೂ ನೋವಿಗೆ, ದುಃಖಕ್ಕೆ ಕಾರಣವಾದ ಆ ಸ್ಥಳವು ಅಪಹಾಸ್ಯಕ್ಕೆ, ನಿರಾಸೆಗೆ ಕಾರಣವಾದ ಆ ಸ್ಥಳವನ್ನು ದೇವರು ಹೇಗೆ ಪರಿವರ್ತಿಸಿದರು? ಹಲ್ಲೆಲೂಯ! ಯಾರೆಲ್ಲ ದೇವರಿಗೆ ಹೇಳುತ್ತೀರಿ, ದೇವರೇ ನನ್ನ ಕಥೆಯನ್ನು ಬದಲಾಯಿಸು, ನನ್ನ ನೋವಿಗೆ ಕಾರಣವಾದ ಆ ಸ್ಥಳವು ನನ್ನ ಸುವಾರ್ತೆಯ ಸ್ಥಳವಾಗಲಿ. ಹೌದು, ನೋವಿಗೆ ಕಾರಣವಾದ ಆ ಸ್ಥಳವು ಜನಾಂಗಗಳಿಂದ ನೋವಿಗೆ ಕಾರಣವಾದ ಆ ಸ್ಥಳವು ಉತ್ಸಾಹಗೊಳಿಸುವ, ಸುವಾರ್ತೆಯನ್ನು ನೀಡುವ ಸ್ಥಳವಾಗಿ ಪರಿವರ್ತನೆ ಹೊಂದಲಿ. ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಮುಂದುವರಿಸುತ್ತಾ ಹೇಳುತ್ತದೆ. 1 ಸಾಮುವೇಲ್ ಅಧ್ಯಾಯ 10 ವಾಕ್ಯ 3. ನೀನು ಅಲ್ಲಿಂದ ಮುಂದೆ ನಡೆದು ತಾಬೋರಿನ ಹತ್ತಿರವಿರುವ ಎಲೋನು ವೃಕ್ಷದ ಬಳಿಗೆ ಬಂದಾಗ ದೇವ ದರ್ಶನಕ್ಕಾಗಿ ಬೆತೇಲಿಗೆ ಹೋಗುವ 3 ಜನರು ನಿನ್ನನ್ನು ಎದುರುಗೊಳ್ಳುವರು. ಅವರಲ್ಲೊಬ್ಬನು 3 ಹೋತಮರಿಗಳನ್ನು, ಮತ್ತೊಬ್ಬನು 3 ರೊಟ್ಟಿಗಳನ್ನು, ಇನ್ನೊಬ್ಬನು ದ್ರಾಕ್ಷಾರಸದ ಒಂದು ಬುದ್ದಲಿಯನ್ನು ಹೊತ್ತುಕೊಂಡಿರುವರು. ಅವರು ನಿನ್ನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ 2 ರೊಟ್ಟಿಗಳನ್ನು ನಿನಗೆ ಕೊಡುವರು. ನೀನು ಅವುಗಳನ್ನು ತೆಗೆದುಕೊಳ್ಳಬೇಕು. ಹೌದು, ಉತ್ಸಾಹಗೊಳ್ಳುವ ಸ್ಥಳವಾಗಿ ನಿಮ್ಮ ವೇದನೆಯ ಸ್ಥಳವು ಪರಿವರ್ತನೆಗೊಂಡಿತು. ನಿಮ್ಮ ಪ್ರಯಾಣವು ಅಲ್ಲಿಂದ ಮುಂದುವರಿಯುತ್ತದೆ, ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಆದುದರಿಂದ ಅಲ್ಲೇ ನಿಲ್ಲಬೇಡಿರಿ, ನೀವು ಮುಂದುವರಿದು ಹೋಗಬೇಕು. ಅವನು ಅಲ್ಲಿಂದ ಮುಂದುವರಿದು ಹೋಗುವಾಗ ನೀನು 3 ಜನರನ್ನು ಎದುರುಗೊಳ್ಳುವಿ. ಅವರು ಎಲ್ಲಿಗೆ ಹೋಗುತ್ತಿದ್ದರು? ಅವರು ದೇವರ ಆಲಯಕ್ಕೆ, ಆರಾಧನೆಯ ಸ್ಥಳಕ್ಕೆ ಹೋಗುತ್ತಿದ್ದರು. ಹೌದು, 3 ಮಂದಿ ದೇವರಾಲಯಕ್ಕೆ, ಆರಾಧನೆಯ ಸ್ಥಳಕ್ಕೆ ಹೋಗುತ್ತಿದ್ದರು. ಅವರು ಆರಾಧನೆಯ ಸ್ಥಳಕ್ಕೆ ಹೇಗೆ ಹೋಗುತ್ತಿದ್ದರು? ಅವರು ವ್ಯವಸ್ಥಿತರಾಗಿ ಹೋಗುತ್ತಿದ್ದರು. ಅಲ್ಲಿ ಒಂದು ವ್ಯವಸ್ಥೆ ಇತ್ತು. ಮೊದಲನೆಯವನು 3 ಹೋತಮರಿಗಳನ್ನು ಬಲಿದಾನಗೋಸ್ಕರ ಕೊಂಡೊಯ್ಯುತ್ತಿದ್ದನು. ಸರಿಯಲ್ಲವೇ? 3 ಜನರು ಆರಾಧನೆಗೆ ಹೋಗುವಾಗ 3 ಹೋತಮರಿಗಳನ್ನು, 3 ರೊಟ್ಟಿಗಳನ್ನು ಹಾಗೂ 1 ದ್ರಾಕ್ಷಾರಸದ ಒಂದು ಬುದ್ದಲಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಯಾವಾಗಲೂ ನೀವು ದೇವರ ಪ್ರಸನ್ನತೆಗೆ ಹೋಗುವಾಗ ನಿಮ್ಮಲ್ಲಿ ಅರ್ಪಿಸಲು ಏನಾದರೂ ಇರಬೇಕು. ನೀವು ಬೆಲೆಯನ್ನು ತೆರುವಂಥದ್ದು ಆಗಿರಬೇಕು. ಹೌದು, 3 ಜನರು 3 ಹೋತಮರಿಗಳನ್ನು ತೆಗೆದುಕೊಂಡು ದೇವರ ಆರಾಧನೆಗೆ ಹೋಗುತ್ತಿದ್ದರು. ಇಲ್ಲಿ ಸೌಲನು ಈ 3 ಜನರನ್ನು ಎದುರುಗೊಳ್ಳುತ್ತಾನೆ. ಆದುದರಿಂದ ಸಾಮ್ಯೇಲನು ಸೌಲನಿಗೆ ಹೇಳುತ್ತಾನೆ, ಅವರು ನಿನಗೆ ಹೋತಮರಿಗಳನ್ನು ಕೊಡಲಿಕ್ಕಿಲ್ಲ, ಯಾಕೆಂದರೆ ಅವುಗಳು ದೇವರಿಗೆ ಅರ್ಪಿತವಾದವುಗಳು. ಅದೊಂದು ಬಲಿದಾನ. ಹೌದು, ದೇವರಿಗೆ ಅರ್ಪಿತವಾದವುಗಳಲ್ಲಿ ನಾವು ಪಾಲುದಾರರಾಗಲು ಸಾಧ್ಯವಿಲ್ಲ. ದೇವರಿಗೋಸ್ಕರ ಕೊಂಡು ಹೋಗುವುದನ್ನು ನಾವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅವರು ನಿನಗೆ 2 ರೊಟ್ಟಿಗಳನ್ನು ನೀಡುವರು, ಅದನ್ನು ನೀನು ತೆಗೆದುಕೊಳ್ಳಬಹುದು. ಆದರೆ ಅವರು ನಿನಗೆ ದ್ರಾಕ್ಷಾರಸವನ್ನು ನೀಡಲಿಕ್ಕಿಲ್ಲ. ನಿಮ್ಮ ಜೀವನದ ಪ್ರಯಾಣದಲ್ಲಿ ಕೆಲವು ಸಂಗತಿಗಳನ್ನು ದೇವರು ನಿಮ್ಮ ಬಳಿಗೆ ಬರಮಾಡುತ್ತಾರೆ. ನೀವು ದೇವರನ್ನು ಭೇಟಿಯಾದ ಮೇಲೆ ನಿಮ್ಮ ಜೀವನದ ಪ್ರಯಾಣದಲ್ಲಿ ಮುಂದುವರಿಯುತ್ತಾ ಹೋಗುವಾಗ ನಿಮ್ಮ ಆ ನೋವಿನಲ್ಲಿ, ವೇದನೆಯಲ್ಲಿ ದೇವರು ನಿಮಗೆ ಸುವಾರ್ತೆಯನ್ನು ನೀಡುತ್ತಾರೆ. ನಿಮಗೊಂದು
ಮಾರ್ಗವು ತೆರೆಯುತ್ತದೆ. ದೇವರ ವಾಕ್ಯವು ನಿಮ್ಮ ಅಗತ್ಯತೆಯನ್ನು ಪೂರೈಸುತ್ತದೆ. ನಿಮ್ಮ ಹೃದಯದಲ್ಲಿ ಮಾತಾಡುತ್ತಾರೆ. ಆ ನೋವಿನಿಂದ ನಿಮಗೆ ಬಿಡುಗಡೆಯನ್ನು ನೀಡುತ್ತಾರೆ. ಆ ವೇದನೆಯಿಂದ, ಆ ಭಯದಿಂದ. ದೇವರ ಜೊತೆಗಿನ ನಿಮ್ಮ ಪ್ರಯಾಣದಲ್ಲಿ ಮೊತ್ತ ಮೊದಲಾಗಿ ದೇವರ ವಾಕ್ಯವು ನಿಮ್ಮ ಬಳಿಗೆ ಬರುತ್ತದೆ. ಅದು ನಿಮ್ಮ ಹೃದಯದಲ್ಲಿ ಸಂತೋಷವನ್ನು ತರುತ್ತದೆ ಹಾಗೂ ಆ ನೋವಿನ ನೊಗವು ಮುರಿದು ಬೀಳುತ್ತದೆ. ಆಮೇನ್. ಅಲ್ಲಿಂದ ಮುಂದೆ ಪ್ರಯಾಣದಲ್ಲಿ ಅನೇಕ ಸಂಗತಿಗಳು, ವಸ್ತುಗಳು ನಿಮ್ಮ ಬಳಿಗೆ ಬರುತ್ತವೆ. ಆದರೆ ಅವೆಲ್ಲವೂ ನಿಮ್ಮದಾಗಿರುವುದಿಲ್ಲ. ಹೌದು, ನಿಮ್ಮ ಬಳಿಗೆ ಬರುವುದೆಲ್ಲವೂ ನಿಮ್ಮದಾಗಿರುವುದಿಲ್ಲ. ಅವುಗಳಲ್ಲಿ ಕೆಲವೊಂದು ದೇವರಿಗೆ ಅರ್ಪಿತವಾದವುಗಳು. ಕೆಲವೊಂದನ್ನು ದೇವರು ಹೇಳುತ್ತಾರೆ, ಅದನ್ನು ಬಿಟ್ಟು ಬಿಡು, ಅದು ನಿನ್ನದಲ್ಲ. ದೇವರು ಅದನ್ನು ನಿನ್ನ ಬಳಿಗೆ ತಂದಿರಬಹುದು, ಆದರೆ ಅದು ನಿನ್ನದಲ್ಲ. ನೀನು ವಶಪಡಿಸಿಕೊಳ್ಳಬೇಡ, ಬಿಟ್ಟುಕೊಡು. ನಿನಗೇನು ಬೇಕು? ರೊಟ್ಟಿ. ಹೌದು, ನೀನು ಮನೆಯಿಂದ ದೂರ ಇದ್ದಿ, ನಿನಗೆ ಬದುಕಲು ಬೇಕು, ತೆಗೆದುಕೋ. ಹೌದು, ದೇವರು ಕೆಲವೊಂದನ್ನು ನಿಮಗೆ ಸಹಭಾಗಿ ಆಗಲು ನೀಡುತ್ತಾರೆ. ಆಮೇನ್. ದ್ರಾಕ್ಷಾರಸ ಯಾವುದರ ಸಂಕೇತವಾಗಿದೆ? ಸಂತೋಷ ಪಡಲು, ಖುಷಿಯಿಂದ ಇರಲು ಆಗಿರಬಹುದು. ದ್ರಾಕ್ಷಾರಸವು ಹೃದಯವನ್ನು ಉಲ್ಲಾಸಗೊಳಿಸುತ್ತದೆ. ಆ 3 ಜನರು 3 ಹೋತಮರಿಗಳನ್ನು ನೀಡಲಿಲ್ಲ, 2 ರೊಟ್ಟಿಗಳನ್ನು ಕೊಟ್ಟರು. ಒಂದು ಅವನಿಗೆ, ಮತ್ತೊಂದು ಅವನ ಸೇವಕನಿಗೆ, ಒಂದನ್ನು ತಮಗೋಸ್ಕರ ಇಟ್ಟುಕೊಂಡರು. ದೇವಸೇವಕ ಸಾಮುವೇಲನು ಹೇಳುತ್ತಾನೆ, ನೀನು ಅಭಿಷೇಕಿಸಲ್ಪಟ್ಟಿದ್ದೀಯೆಂದು, ನೀನು ಹಿಂತಿರುಗಿ ಹೋಗುತ್ತೀಯೆಂದು. ಅದು ನಿನ್ನ ಪ್ರದೇಶ ಆದುದರಿಂದ ಅವರು ನಿನಗೆ ಹೋತಮರಿಗಳನ್ನು, ದ್ರಾಕ್ಷಾರಸವನ್ನು ನೀಡಬೇಕೆಂದರೆ ಅದು ಆಗುವುದಿಲ್ಲ, ಅದು ಸಾಧ್ಯವಿಲ್ಲ. ಆ ದ್ರಾಕ್ಷಾರಸ ನಿನ್ನದಲ್ಲ. ನೀನು ಉಲ್ಲಾಸವಾಗಿರಲು ನೀನು ಇನ್ನೂ ಸ್ವಲ್ಪ ಪ್ರಯಾಣವನ್ನು ಮಾಡಬೇಕು. ಸಂತೋಷ ಪಡಲು ನೀನು ನಿನ್ನ ಪ್ರಯಾಣವನ್ನು ಮುಗಿಸಲಿಲ್ಲ. ಆದುದರಿಂದ ನೀನು ಉಲ್ಲಾಸವಾಗಿರಲು, ಸಂತೋಷ ಪಡಲು, ಆನಂದಿಸಲು ನಿನ್ನ ಪ್ರಯಾಣದಲ್ಲಿ ಇನ್ನೂ ಕೆಲವೊಂದು ವಿಷಯಗಳು ಜರುಗಬೇಕು. ನಿನ್ನೊಳಗೆ ಪರಿವರ್ತನೆ ಆಗಬೇಕು. ಆ ಪ್ರಯಾಣವು ಇನ್ನೂ ಇದೆ. ನೀನು ಮುಂದುವರಿಯುತ್ತಾ ಹೋಗಬೇಕು, ಸರಿಯಲ್ಲವೇ? ನೀನು ಅಲ್ಲೇ ನಿಂತು ತಿಂದು ಕುಡಿಯಲು ಆಗುವುದಿಲ್ಲ. ಹೌದು, ನಾನು ನನ್ನ ಪ್ರಯಾಣವನ್ನು ಮುಕ್ತಾಯಗೊಳಿಸಿದೆ. ದೇವರ ಭೇಟಿಯು ನನಗಾಯಿತು. ದೇವರು ತನ್ನ ರೊಟ್ಟಿಯಿಂದ ನನಗೆ ಸಂತೃಪ್ತಿಗೊಳಿಸಿದರು. ಈಗ ನಾನು ಸಂತೋಷ ಪಡುವೆ. ಹೌದು, ಅನೇಕ ಕ್ರಿಶ್ಚಿಯನರ ಅವರ ಕ್ರಿಶ್ಚಿಯನ್ ಪ್ರಯಾಣವು ಅಲ್ಲೇ ಸ್ಥಗಿತಗೊಳ್ಳುತ್ತದೆ. ಅವರು ಭಾವಿಸುತ್ತಾರೆ ಅವರು ಇಷ್ಟರೊಳಗೆ ಅದನ್ನು ಸಾಧಿಸಿದ್ದಾರೆಂದು. ಹೌದು, ನನಗೆ ಅನ್ಯ ಭಾಷಾ ವರ ಲಭಿಸಿದೆ. ದೇವರ ವಾಕ್ಯವು ನನಗೆ ಅರ್ಥ ಆಗುತ್ತದೆ, ನನಗೆ ಆರಾಧಿಸಲು ಆಗುತ್ತದೆ ಎಂದು ಭಾವಿಸಿ ಅವರ ಪ್ರಯಾಣವನ್ನು ಅಲ್ಲೇ ಕೊನೆಗೊಳಿಸುತ್ತಾರೆ. ಅಲ್ಲೇ ನಿಂತು ತಿಂದು ಕುಡಿದು ಸಂತೋಷ ಪಡುತ್ತಾರೆ, ಸರಿಯಲ್ಲವೇ? ಆದರೆ ಇನ್ನೂ ಮುಂದೆ ಸಾಗಬೇಕಾದ ಪ್ರಯಾಣವೂ ಇದೆ. ಆಮೇನ್. ದೇವರ ವಾಕ್ಯವನ್ನು ಮುಂದುವರಿಸುವ. ಅಲ್ಲಿಂದ ಫಿಲಿಷ್ಟಿಯರ ದಂಡು ಇರುವ ದೇವಗಿರಿಯನ್ನು ಮುಟ್ಟಬೇಕು. ಹೌದು, ನೀವು ಮುಂದುವರಿಸಿ ಹೋಗಬೇಕು. ಎಲ್ಲಿಗೆ? ದೇವಗಿರಿಗೆ. ನಂತರ ಅಲ್ಲಿಂದ ಮುಂದುವರಿಸಿ ಹೋಗಬೇಕು ದೇವಗಿರಿಗೆ. ಅಲ್ಲಿಂದ ಫಿಲಿಷ್ಟಿಯರ ದಂಡು ಇರುವ ದೇವಗಿರಿಯನ್ನು ಮುಟ್ಟಿದಾಗ ಮುಂಭಾಗದಲ್ಲಿ ಸ್ವರಮಂಡಲ
ದಮ್ಮಡಿ, ಕೊಳಲು, ಕಿನ್ನರಿ ಈ ವಾದ್ಯಗಾರರೊಡನೆ ಗುಡ್ಡದಿಂದ ಇಳಿದು ಬರುತ್ತಿರುವ ಪ್ರವಾದಿಗಳ ಸಮೂಹವನ್ನು ಕಾಣುವಿ. ಅವರು ಪರವಶರಾಗಿ ಪ್ರವಾದಿಸುವರು. ಆಗ ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಅವರೊಂದಿಗೆ ಪ್ರವಾದಿಸುವಿ. ನೀನು ಮಾರ್ಪಟ್ಟ ಮನುಷ್ಯನಾಗುವಿ. ನಿಮ್ಮ ಪ್ರಯಾಣದಲ್ಲಿ ಮುಂದೆ ಹೋಗುವಾಗ ನೀವಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ನೀವು ಮುಂದುವರಿಸಿ ಹೋಗಬೇಕು. ದೇವರಿಂದ ನೀವು ಕೆಲವು ಸಮಾಧಾನದ ಮಾತುಗಳನ್ನು ಕೇಳಿರಬಹುದು, ಕೆಲವೊಂದು ಪ್ರವಾದನೆಗಳನ್ನು ಕೇಳಿರಬಹುದು, ಕೆಲವೊಂದು ಒಳ್ಳೆಯ ಸುದ್ದಿಗಳು ಬರಬಹುದು, ಸಹಭಾಗಿಯಾಗಲು ರೊಟ್ಟಿ ಸಿಕ್ಕಿರಬಹುದು. ಆದರೆ ಅದು ನಿಮ್ಮ ಪ್ರಯಾಣ ಅಲ್ಲ. ನಿಮ್ಮ ಪ್ರಯಾಣವು ದೇವಗಿರಿಗೆ ಹತ್ತಿ ಹೋಗಲು. ಆಮೆನ್. ಅಲ್ಲಿಂದ ಫಿಲಿಷ್ಟಿಯರ ದಂಡು ಇರುವ ದೇವಗಿರಿಯನ್ನು ಮುಟ್ಟಬೇಕು. ಹೌದು, ಆದರೆ ಅಲ್ಲಿ ಕೆಲವು ಸಮಸ್ಯೆಗಳಿವೆ. ಅವರು ಎಲ್ಲಿಗೆ ಬರಬೇಕು? ದೇವಗಿರಿಗೆ ಬರಬೇಕು. ದೇವರ ವಾಕ್ಯವು ಹೇಳುತ್ತದೆ, ರೊಟ್ಟಿಯನ್ನು ತಿಂದು ಅದರಲ್ಲಿ ಸಹಭಾಗಿಗಳಾಗಿ ಕೆಲವು ಗುಡ್ಡಗಳನ್ನು ಹತ್ತಬೇಕು. ಅದು ದೇವರ ಗುಡ್ಡ ಆಗಿದೆ. ಅವರು ಹತ್ತಿಕೊಂಡು ಹೋಗುವಂಥದ್ದು. ಆದರೆ ಅಲ್ಲೊಂದು ಸಮಸ್ಯೆ ಇದೆ. ಅದು ಫಿಲಿಷ್ಟಿಯರ ಠಾಣೆ, ರಕ್ಷಕ ತಂಡವಿರುವ ಪ್ರದೇಶ. ಅದು ದೇವಗಿರಿ ಅವನಿಗೆ ಬಾಧ್ಯತೆಯಾಗಿ ಇಟ್ಟದ್ದು. ಅದೇಗೆ ಫಿಲಿಷ್ಟಿಯರ ಠಾಣೆ ಆಗುವುದು? ಠಾಣೆ ಎಂದರೇನು? ಅಲ್ಲಿ ರಕ್ಷಕ ದಂಡು ಇರುವ ನಿಲ್ದಾಣ. ಅಲ್ಲಿ ಫಿಲಿಷ್ಟಿಯರ ದಂಡುಗಳು ನಿಲ್ಲಿಸಲ್ಪಟ್ಟಿವೆ. ಅವರದನ್ನು ಎಲ್ಲಿ ನಿಲ್ಲಿಸಿದ್ದಾರೆ? ದೇವಗಿರಿಯಲ್ಲಿ. ನಿಮ್ಮ ಪ್ರಯಾಣದಲ್ಲಿ ಹಿಂತಿರುಗುವಾಗ ಆ ಗಿರಿಗಳನ್ನು ಹತ್ತಲು ದೇವರು ಬೇಕಾದ ಸೌಕರ್ಯವನ್ನು ಒದಗಿಸುತ್ತಾರೆ. ತಿನ್ನಲು ರೊಟ್ಟಿ ಹಾಗೂ ಆ ರೊಟ್ಟಿಯನ್ನು ತಿಂದ ಮೇಲೆ ಮಾತ್ರ ದೇವರ ಗಿರಿಯನ್ನು ಹತ್ತಲು ಸಾಧ್ಯ. ಮತ್ತು ಆ ಗಿರಿಯು ದೇವಗಿರಿಯಾಗಿದೆ. ಆದರೆ ಅಲ್ಲೊಂದು ತೊಂದರೆ ಇದೆ. ಆ ದೇವರ ಗಿರಿಯನ್ನು ಶತ್ರು ಇದಾಗಲೇ ವಶಪಡಿಸಿಕೊಂಡಿದ್ದಾನೆ ಮತ್ತು ಅದನ್ನು ವೈರಿಯು ತನ್ನ ದಂಡಿನ ನಿಲ್ದಾಣವಾಗಿ ಮಾಡಿದ್ದಾನೆ. ಹಾಗೂ ವೈರಿಯು ಇದಾಗಲೇ ತನ್ನ ದಂಡನ್ನು ನಿಲ್ಲಿಸಿದ್ದಾನೆ. ಆ ಗಿರಿಯಲ್ಲಿರುವ ಸಂಪತ್ತನ್ನು ಮೊದಲೇ ತಿಳಿದುಕೊಂಡು ತನ್ನ ದಂಡನ್ನು ಇಟ್ಟಿದ್ದಾನೆ. ಆದುದರಿಂದ ಈಗ ದೇವಗಿರಿಯು ಫಿಲಿಷ್ಟಿಯರ ದಂಡಿನ ಠಾಣೆ ಆಗಿದೆ. ಹೌದು, ಕೆಲವು ಆಶೀರ್ವಾದಗಳನ್ನು ನಿಮಗಾಗಿ ಇಟ್ಟಿದ್ದಾರೆ. ನಿಮ್ಮ ಹೆಸರು ಅವುಗಳ ಮೇಲಿದೆ. ಅದನ್ನು ನಿಮಗೋಸ್ಕರವೇ ಇಟ್ಟಿದ್ದಾರೆ. ದೇವಗಿರಿಯು ಆಶೀರ್ವಾದದ ಸ್ಥಳ. ಆದರೆ ಅಲ್ಲಿ ವೈರಿಯ ದಂಡಿದೆ. ಅವನ ದಂಡನ್ನು ತಂದು ನಿಲ್ಲಿಸಿದ್ದಾನೆ. ಬಾಗಿಲನ್ನು ಕಾಯುವವನ ಹಾಗೆ ಮೊದಲೇ ಆ ಆಶೀರ್ವಾದಗಳನ್ನು ಹಿಡಿದಿಟ್ಟುಕೊಂಡಿದ್ದಾನೆ. ಸಾಮ್ಯೇಲನು ಹೇಳುತ್ತಾನೆ, ನೀನು ನೇರವಾಗಿ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ನೀನು ಪ್ರವಾದಿ ಸಮೂಹವು ಕೆಳಗೆ ಬರುವ ತನಕ ಕಾಯಬೇಕು. ಪ್ರವಾದಿ ಸಮೂಹವು ನಿನಗೆ ಎದುರುಗೊಳ್ಳುವುದು. ಅವರು ಸ್ವರಮಂಡಲ, ದಮ್ಮಡಿ, ಕೊಳಲು ಕಿನ್ನರಿ ವಾದ್ಯಗಾರರೊಡನೆ ಕೆಳಗೆ ಇಳಿದು ಬರುತ್ತಾರೆ. ಹೌದು, ಪ್ರವಾದಿ ಸಮೂಹವು ಕೆಳಗಿಳಿದು ಬರುತ್ತದೆ. ನೀನು ಅವರೊಡನೆ ಸೇರಿಕೊಳ್ಳು. ಹಾಗೂ ಯೆಹೋವನ ಪ್ರವಾದನೆಯ ಆತ್ಮವು ನಿನ್ನ ಮೇಲೆ ಇಳಿಯುವುದು. ಆ ಸಮೂಹದೊಂದಿಗೆ ಫಿಲಿಷ್ಟಿಯರ ದಂಡನ್ನು ನೀನು ಹಾದು ಹೋಗುವಿ. ನಿನ್ನ ಬಲದಿಂದ ಫಿಲಿಷ್ಟಿಯರ ದಂಡನ್ನು ದಾಟಲು ಸಾಧ್ಯವಿಲ್ಲ. ನೀನು ಒಂದು ವಿಪತ್ತು ಆಗುವಿ. ಪ್ರವಾದಿ ಸಾಮ್ಯೇಲನು ಹೇಳುತ್ತಾನೆ, ನೀನು ಪ್ರವಾದಿಗಳ ಸಮೂಹವನ್ನು ಸೇರಿಕೊಳ್ಳಬೇಕು. ಅವರು
ಆರಾಧನೆಯ ಸ್ಥಳದಿಂದ ಇಳಿದು ಬರುತ್ತಾರೆ. ಅವರು ದಮ್ಮಡಿ, ಕೊಳಲು ಕಿನ್ನರಿ ವಾದ್ಯಗಳೊಂದಿಗೆ ಬರುತ್ತಾರೆ. ದೇವರನ್ನು ಆರಾಧಿಸುತ್ತಾ ಬರುತ್ತಾರೆ. ನೀನು ಆ ಸಮೂಹದೊಡನೆ ಸೇರಿ ಅವರಲ್ಲೊಬ್ಬನಾಗಬೇಕು, ಸರಿಯಲ್ಲವೇ? ಹೌದು, ನೀನು ಅವರೊಡನೆ ಸೇರಿ ಅವರಲ್ಲೊಬ್ಬನು ಆಗಿ ಅವರನ್ನು ದೇವರನ್ನು ಆರಾಧಿಸಬೇಕು. ಅದರ ಜೊತೆ ಇರು, ಅವರಲ್ಲೊಬ್ಬನಾಗು. ಆವಾಗ ನೀನು ಅವರದೇ ಒಂದು ಭಾಗವಾಗಿರುವಿ. ಆ ದಂಡನ್ನು ನೀನು ಹಾದು ಹೋಗುವುದು ಆ ಪ್ರವಾದಿಗಳ ಸಮೂಹದೊಂದಿಗೆ ಮಾತ್ರ ಸಾಧ್ಯ. ಆಮೇನ್. ಅಲ್ಲಿ ಕೆಲವು ದಂಡುಗಳು, ಆಶೀರ್ವಾದಗಳೊಂದಿಗೆ ನೀವು ದೇವರ ಪ್ರಸನ್ನತೆಯನ್ನು ಸೇರಬೇಕು. ಪ್ರವಾದಿಗಳ ಸಮೂಹದೊಂದಿಗೆ, ಪ್ರವಾದನೆಯ ವರಗಳೊಂದಿಗೆ ಹಾಗೂ ಪ್ರವಾದನೆ ಮಾತ್ರ ಕೆಲವೊಂದು ಬಿಡುಗಡೆಯನ್ನು ನೀಡುತ್ತದೆ. ಹಾಗೂ ಆ ಗುಡ್ಡವನ್ನು ನೀವು ಹಾದು ಹೋಗಬಹುದು, ಸರಿಯಲ್ಲವೇ? ಹೌದು, ಅನೇಕ ದಂಡುಗಳನ್ನು, ಗುಡ್ಡಗಳನ್ನು ನೀವು ಹಾದು ಹೋಗುವುದು ಆರಾಧನೆಯ ಗುಂಪಿನ ಜೊತೆ ಮಾತ್ರ ಸಾಧ್ಯ. ಪ್ರವಾದಿ ಸಮೂಹಗಳೊಂದಿಗೆ, ವಾದ್ಯಗಳೊಂದಿಗೆ, ದಮ್ಮಡಿ, ಕೊಳಲು ಕಿನ್ನರಿಗಳೊಂದಿಗೆ ಆರಾಧಿಸಲು ಸದಾ ತಯಾರಿರುವರು. ಆ ಸಮೂಹದೊಂದಿಗೆ ಸೇರಿಕೊಳ್ಳಿ, ಅದರೊಂದಿಗೆ ಒಂದಾಗಿ ಇರಿ. ಪ್ರವಾದನೆಯ ವರವು ನಿಮ್ಮ ಮೇಲೆ ಬರುವುದು ಮತ್ತು ನೀವು ಮಾರ್ಪಟ್ಟು ಬೇರೆಯೇ ಮನುಷ್ಯನಾಗುವಿರಿ. ನಂತರ ಮಾತ್ರ ನೀನು ಅಲ್ಲಿಂದ ಹಾದು ಹೋಗುತ್ತಿ. ಶತ್ರುವು ನಿಮ್ಮನ್ನು ಅಲ್ಲಿ ಸೇರದಂತೆ ನೋಡುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಸರಿಯಾದ ತಿಳುವಳಿಕೆ ಇಲ್ಲದೆ ನನ್ನ ಜನರು ನಾಶವಾಗುತ್ತಾರೆ, ಸರಿಯಲ್ಲವೇ? ಆದುದರಿಂದ ದೇವರ ಮಾರ್ಗಗಳನ್ನು ತಿಳಿದುಕೊಳ್ಳಬೇಕು. ದೇವರ ವಾಕ್ಯ ಕೇಳಿ, ಆತನ ವಾಕ್ಯ ಮತ್ತು ಪ್ರವಾದಿ ಸಮೂಹ ಜೊತೆ ಸೇರಿ ದೇವರ ಉದ್ದೇಶದ ಮೇಲೆ ಪ್ರವಾದಿಸಿ ಆ ಸಮೂಹದೊಡನೆ ಮುಂದುವರಿದರೆ ಮಾತ್ರ ಕೆಲವೊಂದು ಗುಡ್ಡೆಗಳನ್ನು ನೀವು ಹಾದು ಹೋಗಬಹುದು. ಕೆಲವು ದಂಡುಗಳನ್ನು ನೀವು ಹಾದು ಹೋಗಬೇಕು. ದೇವರ ವಾಕ್ಯವನ್ನು ಪ್ರವಾದಿಸುವ ಪ್ರವಾದಿಗಳೊಂದಿಗೆ. ಆಮೇನ್. ದೇವರ ವಾಕ್ಯವನ್ನು ತಿಳಿದುಕೊಂಡು ಅದನ್ನು ಪ್ರವಾದಿಸಿ ನೀವು ಅನೇಕ ದಂಡುಗಳನ್ನು ಹಾದು ಹೋಗುವಿರಿ. ಹೌದು, ನೀವು ಎದುರುಗೊಂಡ ಕೆಲವೊಂದು ವಸ್ತುಗಳು ಅವು ನಿಮ್ಮದಾಗಿವೆ. ಕೆಲವೊಂದರಲ್ಲಿ ನೀವು ಈಗ ಭಾಗವಹಿಸಲು ಸಾಧ್ಯವಿಲ್ಲ. ಕೆಲವೊಂದು ವಸ್ತುಗಳು ಕೆಲವು ಸಮಯಕ್ಕೆ, ಕೆಲವು ಕಾಲಕ್ಕೆ ಮಾತ್ರ. ಹಾಗೂ ನೀವು ಎದುರುಗೊಂಡ ಎಲ್ಲ ವಸ್ತುಗಳು ನಿಮ್ಮದಾಗಿರುವುದಿಲ್ಲ. ಕೆಲವೊಂದರಲ್ಲಿ ನೀವು ಈಗ ಭಾಗವಹಿಸಲು ಸಾಧ್ಯವಿಲ್ಲ. ಕೆಲವೊಂದು ವಸ್ತುಗಳು ಕೆಲವು ಸಮಯಕ್ಕೆ, ಕೆಲವು ಕಾಲಕ್ಕೆ ಮಾತ್ರ. ಆದರೂ ನೀವು ಮುಂದುವರಿಸಿ ಹೋಗಬೇಕು. ಹೌದು, ನೀವು ಆರಾಧಿಸುವವರ ಜೊತೆ ಪ್ರವಾದಿ ಸಮೂಹದಲ್ಲಿ ಇದ್ದು ಕೆಲವೊಂದು ಗಿರಿಗಳನ್ನು ಹಾದು ಹೋಗಬಹುದು ಮತ್ತು ಅಲ್ಲಿರುವ ಕೆಲವೊಂದು ಬಾಧ್ಯತೆಯನ್ನು ನಿಮ್ಮದಾಗಿಸಿಕೊಳ್ಳಬೇಕು. ಹೌದು, ಶತ್ರುವು ಅವುಗಳನ್ನು ಹಿಡಿದಿಟ್ಟುಕೊಂಡಿರಬಹುದು ಮತ್ತಲ್ಲಿ ತನ್ನ ಠಾಣೆಯನ್ನು ಸ್ಥಾಪಿಸಿರಬಹುದು. ಶತ್ರು ಅದನ್ನು ಹಿಡಿದಿಟ್ಟಿರಬಹುದು, ಆದರೆ ನೀವು ಅದನ್ನು ಹಾದು ಹೋಗುವಿರಿ. ಆಮೆನ್, ಹಾಲೆಲೂಯ. ಹೌದು, ಆರಾಧನೆ ಮತ್ತು ಪ್ರವಾದಿಗಳ ಸಮೂಹದೊಂದಿಗೆ ನೀವು ಹಾದು ಹೋಗುತ್ತೀರಿ. ಆಮೆನ್. ಆದ್ದರಿಂದ ನಿಮ್ಮ ಶಿಷ್ಯತ್ವವನ್ನು, ಸಹಭಾಗಿತ್ವವನ್ನು, ನಿಮ್ಮ ಆರಾಧನೆಯನ್ನು ಬಿಟ್ಟು ಬಿಡಬೇಡಿರಿ. ಹಾಗೂ ನಿಮ್ಮ ಉಸ್ತುವಾರಿತ್ವವನ್ನು. ವೈರಿಯು ಯಾವಾಗಲೂ ತಪ್ಪಿಸಿಕೊಳ್ಳಲು ದೋಣಿಗಳನ್ನು ಕಳುಹಿಸುತ್ತಾನೆ. ಆದರೆ ಕೆಲವೊಂದು ಸ್ಥಳಗಳನ್ನು ನೀವು ಹಾದು ಹೋಗುವುದು ದೇವರ ಪ್ರಸನ್ನತೆಯಿಂದ
ಪ್ರವಾದಿ ಸಮೂಹಗಳೊಂದಿಗೆ ಮಾತ್ರ ಹಾಗೂ ಇನ್ನೂ ಕೆಲವೊಂದು ದಂಡುಗಳನ್ನು ನೀವು ಜಯಿಸುವುದು ದೇವರ ರಾಜ್ಯಕ್ಕೆ ಪ್ರವಾದಿಗಳ ಸಹಾಯದಿಂದ ಮಾತ್ರ. ಆಮೆನ್. ಹಾಲೆಲೂಯ. ಸರಿಯಲ್ಲವೇ? ಯೇಸುವಿಗೆ ಸ್ತೋತ್ರ. ದೇವರನ್ನು ಆರಾಧಿಸುವ. ಆಮೆನ್. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೆ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿಯೆಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀರೆಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೆ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೆ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸುತ್ತೇನೆ. ಆಮೆನ್. Every life in this place, we bring them under your blood and lordship. And we cancel every claims and plans that the enemy has over the lives of your people, Lord. We bring them under your blood and lordship, Lord. May the eyes of their understanding to be open, Lord, to see the richness of the richness of the inheritance that you have kept for them, Father. Give them the grace, Lord, to be transformed and to climb up some hills for your glory, Lord. Every life we bring under your blood and lordship. Continue to uphold them, Lord. Continue to bless and keep them. Let your peace to rule over their hearts and their lives in Jesus' name. Bless them and keep them, Father, for your glory. In Jesus' name. Amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord. Lord be with you. Shalom.